ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ಸಂತೋಷವಾಗಿದ್ದೀವಿ. ಆಮೇನ್, ಆಮೇನ್. ಇನ್ನೂ ಇಲ್ಲೇ ಇದ್ದೀವಿ, ಇಲ್ಲೇ ಇರುವುದಾಗಿದೆ. ಒಂದು ಜೋರಾಗಿ ಹಲ್ಲೆಲೂಯ್ಯ ಅಂತ ಕೇಳಿಸ್ಕೊಳ್ಬೋದಾ? ಓಕೆ, ಆಮೇನ್. ದೇವ ನಾಮಕ್ಕೆ ಸ್ತೋತ್ರ ಉಂಟಾಗಲ್ರಿ. ಎಷ್ಟು ಜನ ಸಿದ್ಧವಾಗಿದ್ದೀವಿ ದೇವರ ವಾಕ್ಯವನ್ನು ಆಲಿಸುವುದಕ್ಕಾಗಿ? ಆಮೇನ್, ಆಮೇನ್. ನಂಬ್ತೀರ ದೇವರು ನನ್ನೊಟ್ಟಿಗೆ ಮಾತನಾಡ್ತಾರೆ ಅಂತ ಹೇಳಿ? ಆಮೇನ್, ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡಲ್ರಿ. ನಾನು ನಂಬ್ತೇನೆ ದೇವರು ನಿಮ್ಮೊಟ್ಟಿಗೆ ಇವತ್ತಿನ ದಿನ ಮಾತನಾಡ್ತಾನೆ ಎಂಬುದಾಗಿ ಮತ್ತು ಬಿಡುಗಡೆ ಮಾಡ್ತಾನೆ ಎಂಬುದಾಗಿ ಕೂಡ ನಾನು ನಂಬ್ತೇನೆ. ಹಲ್ಲೆಲೂಯ್ಯ. ನಾನು ಯಾವ ರೀತಿ ನಂಬಿದ್ದೇನೋ ನೀವು ಅದೇ ರೀತಿಯಾಗಿ ನಂಬಬೇಕು. ಆಮೇನ್, ಹಲ್ಲೆಲೂಯ್ಯ. ಯಾಕೆಂದರೆ ನೀನು ನಂಬಿದರೆ ಮಾತ್ರ ದೇವರ ಮಹಿಮೆಯನ್ನು ಕಾಣಲಿಕ್ಕಾಗಿ ಸಾಧ್ಯ. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ನಾನು ನೇರವಾಗಿ ದೇವರ ವಾಕ್ಯದ ಕಡೆಗೆ ಬರ್ತೇನೆ. ಯೋಹಾನನ ಬರೆದ ಸುವಾರ್ತೆ, ಯೋಹಾನನ ಬರೆದ ಸುವಾರ್ತೆ ಅದರ 8ನೇ ಅಧ್ಯಾಯ 30ನೇ ವಚನದಿಂದ ನೋಡಿಕೊಳ್ಳೋಣ. ಹಲ್ಲೆಲೂಯ್ಯ, ಆಮೇನ್, ಆಮೇನ್. ಇಲ್ಲಿ ವಚನ ಹೇಳ್ತದೆ, ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ ಅದರ 30ನೇ ವಚನದಿಂದ. ಹಲ್ಲೆಲೂಯ್ಯ. ಈ ಸಮಯದಲ್ಲಿ ಯೋಹಾನನ ಬರೆದ ಸುವಾರ್ತೆ ನಾವು ಓದುವಾಗ ಯೇಸುಸ್ವಾಮಿ ಯೋಹಾನನ ಬರೆದ ಸುವಾರ್ತೆ ಮತ್ತು ಲೂಕ, ಮತ್ತಾಯ ಮತ್ತು ಮಾರ್ಕ ಸುವಾರ್ತೆಗಿಂತ ನನಗೆ ಯೋಹಾನನ ಬರೆದ ಸುವಾರ್ತೆ ಬಹಳ ಇಷ್ಟವಾಗಿರುವಂಥದ್ದು. ಆಮೇನ್. ಯಾಕಂದ್ರೆ ನಾನು ಪದೇ ಪದೇ ಓದ್ತಾ ಇರ್ತೇನೆ. ಯಾಕಂತಂದ್ರೆ ಯೇಸುಸ್ವಾಮಿ ಈ ಯೋಹಾನನ ಬರೆದ ಸುವಾರ್ತೆಯಲ್ಲಿ ಒಂದು ತಂದೆಯ ಬಗ್ಗೆ ಮಾತನಾಡ್ತಾನೆ, ಇನ್ನೊಂದು ಹೆಚ್ಚಾಗಿ ಪಾಪದ ವಿಷಯದ ಬಗ್ಗೆ ಮಾತನಾಡ್ತಾನೆ. ಹಲ್ಲೆಲೂಯ್ಯ, ಆಮೇನ್. ನಾನು ಒಟ್ಟಿಗಿದ್ದೀವ? ದಯಮಾಡಿ ಈ ಕಡೆ ನೋಡ್ಕೊಳ್ಳಿ, ಈ ಕಡೆ ನೋಡ್ರಿ, ನನ್ನ ಕಡೆ ನೋಡ್ರಿ. ಈ ಯೋಹಾನನ ಬರೆದ ಸುವಾರ್ತೆಯಲ್ಲಿ ಯೇಸುಸ್ವಾಮಿ ಹೆಚ್ಚಾಗಿ ಒಂದು ತನ್ನ ತಂದೆಯ ಕುರಿತು ದೇವರು ಮಾತನಾಡ್ತಾನೆ. ಆಮೇನ್, ಹಲ್ಲೆಲೂಯ್ಯ. ಅದೇ ರೀತಿಯಾಗಿ ಪಾಪದ ಕುರಿತು ಯೇಸುಸ್ವಾಮಿ ಏನು ಮಾಡ್ತಾರೆ? ಹೆಚ್ಚಾಗಿ ಮಾತನಾಡ್ತಾರೆ. ಆಮೇನ್, ಹಲ್ಲೆಲೂಯ್ಯ. ತಂದೆಯ ಬಗ್ಗೆ ಏನು ಮಾತನಾಡ್ತಾರಪ್ಪ ಅಂತಂದ್ರೆ, ತಂದೆಯ ಕಳುಹಿಸಿ ಕೊಡದೆ ಹೊರತು ನಾನು ಇಲ್ಲಿಗೆ ಬಂದಿಲ್ಲ, ನಾನು ಮತ್ತು ನನ್ನ ತಂದೆಯು ಯಾವಾಗಲೂ ಒಂದೇ ಆಗಿದ್ದೇವೆ. ಆತನು ಏನು ಹೇಳ್ತಾನೋ ನಾನಿಲ್ಲಿ ಮಾತನಾಡ್ತೇನೆ. ಆತನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ನಾನು ಇಲ್ಲಿಗೆ ಬಂದವನಾಗಿದ್ದೇನೆ. ಹಲ್ಲೆಲೂಯ್ಯ, ಆಮೇನ್, ಆಮೇನ್. ಅದೇ ರೀತಿಯಾಗಿ ಕೂಡ ದೇವರು ಪಾಪದ ವಿಷಯದ ಬಗ್ಗೆ ಕೂಡ ಮಾತನಾಡ್ತಾರೆ. ಹಲ್ಲೆಲೂಯ್ಯ. ಅರ್ಥ ಆಗ್ತಿದ್ದೇವೆ? ಕೇಳಿಸ್ಕೊತಾ ಇದ್ದೇವೆ ಅನ್ಕೋತೇನೆ. ಹಲ್ಲೆಲೂಯ್ಯ. ಮತ್ತೊಂದು ಸಾರಿ ಓದಿಕೊಳ್ಳೋಣ್ರಿ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 30ನೇ ವಚನದಿಂದ. ಆತನು ಈ ಮಾತುಗಳನ್ನ ಆಡುವಾಗ ಯಾವ ಮಾತುಗಳು? ಹಲ್ಲೆಲೂಯ್ಯ. ಯಾವ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದಾನಪ್ಪ ಅಂತಂದ್ರೆ 21ನೇ ವಚನ ಓದಿಕೊಳ್ಳೋಣ. ಯೇಸು ತಿರುಗಿ ಅವರಿಗೆ, ನಾನು ಹೋಗ್ತೇನೆ, ನೀವು ನನ್ನನ್ನ ಹುಡುಕ್ತಾ ಇರ್ತೀವಿ. ಮತ್ತು ನಿಮ್ಮ ಪಾಪದಲ್ಲೇ ಸಾಯುವಿರಿ, ನಿಮ್ಮ ಪಾಪದಲ್ಲಿಯೇ ಸಾಯುವಿರಿ. ಹಲ್ಲೆಲೂಯ್ಯ, ಆಮೇನ್. ಇವತ್ತಿನ ದಿನದಲ್ಲಿ ನಾನು ಪಾಪದ ವಿಷಯದ ಬಗ್ಗೆ ಮಾತನಾಡ್ಲಕ್ಕಿದ್ದೇನೆ. ಹಲ್ಲೆಲೂಯ್ಯ. ಕೇಳಿಸ್ಕೊತಾ ಇದ್ದೀವಿ? ಇಲ್ಲಿ ಯೇಸುಸ್ವಾಮಿ ಹೇಳ್ತಾ ಇದ್ದಾವೆ, ನಿಮ್ಮ ಪಾಪದಲ್ಲಿಯೇ ಸಾಯುವಿರಿ. ಮುಂದೆ, ನಾನು ಹೋಗುವಲ್ಲಿಗೆ ನೀವು ಬರಲಾರಿರಿ ಅಂದನು. ಆ ಮಾತಿಗೆ ಯೆಹೂದ್ಯರು, ನಾನು ಹೋಗುವಲ್ಲಿಗೆ ನೀವು ಬರಲಾರಿರೆಂದು ಹೇಳುತ್ತಾನಲ್ಲ, ಇವನು ತನ್ನನ್ನು ತಾನೇ ಕೊಂದುಕೊಳ್ಳಬೇಕೆಂದಿದ್ದಾನೋ ಎಂದು ಮಾತಾಡಿಕೊಂಡರು. ಆತನು ಅವರಿಗೆ, ನೀವು ಕೆಳಗಿನವರು, ನೀವು ಏನಾಗಿದ್ದೀರಿ? ಕೆಳಗಿನವರಾಗಿದ್ದೀರಿ. ನಾನು ಮೇಲಿನವನು ಮತ್ತು ಮೇಲಿನಿಂದ ಬಂದಾತನಾಗಿದ್ದೇನೆ, ಮತ್ತೆ ತಿರುಗಿ ನಾನು ಮೇಲೇನೆ ಹೋಗ್ತೇನೆ. ಆಮೇನ್, ಹಲ್ಲೆಲೂಯ್ಯ. ಮುಂದೆ ವಚನ ಓದೋಣ. ನೀವು ಈ
ಲೋಕದವರು, ನೀವು ಈ ಲೋಕದವರು, ನಾನು ಈ ಲೋಕದವನಲ್ಲ. ಹಾ ಆದುದರಿಂದ ನೀವು ನಿಮ್ಮ ಪಾಪಗಳಿಯೇ ಸಾಯುವಿರೆಂದು ನಿಮಗೆ ಹೇಳಿದೆನು. ಆಮೇನ್. ಎಷ್ಟನೇ ಸಾರಿ ಹೇಳ್ತಾ ಇದ್ದಾನೆ ಇಲ್ಲಿ ಸ್ವಾಮಿ? ನಿಮ್ಮ ಪಾಪದಲ್ಲಿಯೇ ಸಾಯುವಿರಿ ಎಂಬುದಾಗಿ 2 ಸಾವಿರ ಬಂತು, ಈಗ ಇಲ್ಲ 2 ಸಾವಿರ ಬಂತು. ಹಾಲೆಲೂಯಾ. ಮುಂದೆ ಓದೋಣ. ನನ್ನನ್ನು ಆತನೆಂದು ನೀವು ನಂಬದೆ ಹೋದರೆ ನಿಮ್ಮ ಪಾಪಗಳಲ್ಲಿಯೇ ಸಾಯುವಿರೆಂದು ಹೇಳಿದೆ. ಹಾಲೆಲೂಯಾ. ಸ್ವಾಮಿ ಹೇಳ್ತಾ ಇದ್ದಾನೆ, 3 ಸಾವಿರ ಇಲ್ಲಿ ಮಾತನಾಡ್ತಾ ಇದ್ದಾನೆ. ನಿಮ್ಮ ಪಾಪದಲ್ಲಿಯೇ ಸಾಯ್ತೀರಾ, ನಿಮ್ಮ ಪಾಪದಲ್ಲಿಯೇ ಸಾಯ್ತೀರಾ, ನಿಮ್ಮ ಪಾಪದಲ್ಲಿಯೇ ಸಾಯ್ತೀರಾ. ಹಾಲೆಲೂಯಾ. ಆಮೇನ್. ಅಂದ್ರೆ ಯೇಸು ಸ್ವಾಮಿ ಇಲ್ಲಿ ಪಾಯಿಂಟ್ ಔಟ್ ಮಾಡಿರುವುದು ಒಂದು ಹೆಚ್ಚಾಗಿ ಆತನು ಒತ್ತಿ ಹೇಳ್ತಾ ಇರುವಂತದ್ದು ಪಾಪದ ವಿಷಯದ ಬಗ್ಗೆ. ಹಾಲೆಲೂಯಾ. ಆಮೇನ್. ಪಾಪದ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದಾನೆ. ನೀವು ಏನಾದರೂ ಪಾಪಗಳನ್ನ ಮಾಡುವುದಾಗಿದ್ರೆ ನೀವು ನಿಮ್ಮ ಪಾಪಗಳಲ್ಲಿಯೇ ಸಾಯ್ತೀವ. ಹಾಲೆಲೂಯಾ. ಹಾಗಾದ್ರೆ ಪಾಪ ಮಾಡದೆ ಹೋದ್ರೆ ಸಾಯೋದಿಲ್ರಿ ನಾವ? ಆಮೇನ್. ಆಗಲೂ ಸಾಯ್ತೇವೆ. ಆಮೇನ್. ಆದರೆ ಪಾಪ ಮಾಡಿ ಸಾಯುವುದು, ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಆತನ ವಾಕ್ಯವನ್ನು ಸ್ವೀಕಾರ ಮಾಡಿಕೊಂಡು ಆತನ ವಾಕ್ಯಕ್ಕನುಸಾರವಾಗಿ ನಡೆದು ನಾವು ಸಾಯ್ತೇವಲ್ಲ, ಆ ಸಾವು ಬೇರೆ. ಹಾಲೆಲೂಯಾ. ಆದರೆ ಪಾಪದ ವಿಷಯದಲ್ಲಿ ಮಾತನಾಡುತ್ತಾ ಇರುವಂಥದ್ದು ಯೇಸು ಸ್ವಾಮಿ ನಿಮ್ಮ ಪಾಪಗಳಲ್ಲಿಯೇ ಸಾಯುವರು ಎಂಬುದಾಗಿ 3 ಸಾವಿರ ಮಾತನಾಡ್ತಾನೆ. ಹಾಲೆಲೂಯಾ. ಆಮೇನ್. ಈಗ 30ನೇ ವಚನಕ್ಕೆ ಬರೋಣ. ಆತನು ಈ ಮಾತುಗಳನ್ನಾಡುವಾಗ, ಈ ಮಾತುಗಳನ್ನ ಆಡ್ತಾ ಇರುವಾಗಲೇ ಅನೇಕರು ಆತನಲ್ಲಿ ನಂಬಿಕೆ ಇಟ್ಟರು. ಅನೇಕರು ಆತನ ಮೇಲೆ ಏನಿಟ್ಟರು? ನಂಬಿಕೆ ಇಟ್ಟರು. ಎಷ್ಟನ ನೀವು ನಂಬಿಕೆ ಇಡ್ತೀರ ಆತನಲ್ಲಿ? ಆಮೇನ್. ಅಲ್ಲಿ ವಾಕ್ಯದ ಅನೇಕರು ಆತನನ್ನ ನಂಬಿದರು ಎಂಬುದಾಗಿ. ನೀವು ನಿಮ್ಮ ಪಾಪದಲ್ಲಿ ಸಾಯ್ತೀರ ಅಂತ ಹೇಳಿದಾಗ್ಯೂ ಕೂಡ ಆತನ ಮೇಲೆ ಅವು ಏನಿಟ್ಟರು? ನಂಬಿಕೆ ಇಟ್ಟರು. ಇವತ್ತು ನಾವೇನಾದ್ರೂ ನಿನ್ನ ಪಾಪಿ ಅಂತ ಅಂದ್ಬಿಟ್ರೆ ಏನಾಗ್ತದೆ? ನೀನೊಬ್ಬ ಪಾಪಿ ಅಂತೇಳಿ ನಾನು ಬಟ್ಟು ಮಾಡಿ ತೋರಿಸ್ಬಿಟ್ರೆ ಅವನಿಗೆ ಏನಾಗ್ತದೆ? ಸಿಟ್ಟು ಬಂದ್ಬಿಡ್ತದೆ, ಕೋಪ ಬಂದ್ಬಿಡ್ತದೆ. ಹಾಲೆಲೂಯಾ. ನನ್ನನ್ನ ಪಾಪಿ ಅನ್ನೋ ನೀನ್ ಯಾವನೋ ಅಂತೇಳಿ ಏನ್ ಮಾಡ್ತಾನೆ? ಹೊಡಿಕ್ ಬರ್ತಾನೆ. ಹಾಲೆಲೂಯಾ. ಅಲ್ಲಿಯೇ ಆತನ ವರ್ತನೆಯಲ್ಲಿ ತೋರಿಸ್ತಾ ಇದ್ದಾನೆ. ಆತನಲ್ಲಿ ಏನಿದೆ? ಪಾಪ ಸ್ಟಾರ್ಟ್ ಆಯ್ತು, ಪ್ರಾರಂಭವಾಯ್ತು. ಹಾಲೆಲೂಯಾ. ಅದಕ್ಕಾಗಿ ಸ್ವಾಮಿ ಹೇಳಿದ, ನೀವು ನಿಮ್ಮ ಪಾಪಗಳಲ್ಲಿಯೇ ಸಾಯ್ತೀವಿ. ಯಾಕೆ ಹೇಳ್ತಾ ಇದ್ದಾನೆ ಅಲ್ಲಿ? ಯಹೂದ್ಯರಿಗೆ ಮಾತನಾಡ್ತಾ ಇದ್ದಾನೆ. ಯಹೂದ್ಯನಿಗೂ ಮತ್ತು ಯೇಸು ಸ್ವಾಮಿಗೂ ಅನೇಕ ಮಾತಿನಲ್ಲಿ ಚಕಮಕಿ ಆಗ್ತಾ ಇದ್ದೇವೆ. ಆಮೇನ್. ಆಮೇನ್. ಮುಂದೆ ಓದೋಣ. ಆಗ ಯೇಸು ತನ್ನನ್ನು ನಂಬಿದ ಯಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನ ತಿಳಿದುಕೊಳ್ಳುವಿರಿ, ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವ. ಯಾವುದು ನಮ್ಮನ್ನ ಬಿಡುಗಡೆ ಮಾಡುವಂತದ್ದು? ಸತ್ಯ ನಮ್ಮನ್ನ ಬಿಡುಗಡೆ ಮಾಡುವಂಥದ್ದು. ಆ ಸತ್ಯ ಏನಪ್ಪಾ ಅಂತಂದ್ರೆ, ಯೇಸು ಕ್ರಿಸ್ತನು ತಂದೆಯ ಮಗನೆಂಬುದಾಗಿ ನಾನು ಅರಿತುಕೊಂಡಾಗ ಆ ಸತ್ಯವೇ ನನ್ನನ್ನ ಪಾಪದಿಂದ ಬಿಡುಗಡೆ ಮಾಡುವಂಥದ್ದಾಗಿದೆ. ಹಾಲೆಲೂಯಾ. ಆಮೇನ್. ಅದಕ್ಕಾಗಿ ಸ್ವಾಮಿ ಹೇಳ್ತಾ ಇದ್ದಾನೆ, ನಾನೇ ಸತ್ಯವು, ನಾನೇ ಮಾರ್ಗವು, ನಾನೇ ಜೀವವೂ ಆಗಿದ್ದೇನೆ ಎಂಬುದಾಗಿ. ನೀನು ಸತ್ಯವನ್ನು ಅರಿತುಕೊಂಡಾಗ ಒಳ್ಳೆಯ ಮಾರ್ಗದಲ್ಲಿ ನಡೀತೀಯ. ಯಾವಾಗ ಒಳ್ಳೆಯ ಮಾರ್ಗದಲ್ಲಿ ನೀನು ನಡೀತೀಯೋ ನಿನ್ನಲ್ಲಿ ಜೀವ ಇಳಿದು ಬರುವಂಥದ್ದು. ಆ ಜೀವ ಯೇಸು ಕ್ರಿಸ್ತನಾಗಿದ್ದಾನೆ. ಆಮೇನ್. ಹಾಲೆಲೂಯಾ. ಅದಕ್ಕಾಗಿ ಸ್ವಾಮಿ ಹೇಳ್ತಾ ಇದೆ, ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುವಂಥದ್ದಾಗಿದೆ. ಮುಂದೆ ಅದಕ್ಕವರು ನಾವು ಅಬ್ರಹಾಮನ ಸಂತಾನದವರು. ಹಾಲೆಲೂಯಾ. ಮುಂದೆ ಓದೋಣ. ನಾವು ಯಾರಿಗೂ ಎಂದೂ ದಾಸರಾಗಿಲ್ಲ. ಅವ್ರು ಹೇಳ್ತಾ ಇದ್ದಾರೆ, ಯೇಸು ಹೇಳ್ತಾ ಇದ್ದಾನೆ, ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡ್ತದೆ ಅಂತ ಹೇಳಿ. ಇಲ್ಲಿ ಯಹೂದ್ಯರಿಗೆ ಏನಾಗ್ತೈತಪ್ಪ ಅಂತಂದ್ರೆ, ನಾವು ಯಾವಾಗ ಬಂದಿಯಾಗಿದ್ದೇವೆ? ನಾವೆಲ್ಲಿ ಬಂಧನದಲ್ಲಿದ್ದೇವೆ? ಹಾಲೆಲೂಯಾ. ಕೇಳಿಸ್ಕೊತಾ ಇದ್ದೀವಿ? ನನ್ನ ಕಡೆ ನೋಡ್ಕೊಳ್ರಿ. ಈಗ ದಯಮಾಡಿ ನನ್ನ ಕಡೆ ಲಕ್ಷ ಕೊಡ್ರಿ. ಇಲ್ಲಿ ಯಹೂದ್ಯರು ಹೇಳ್ತಾ ಇದ್ದಾರೆ, ನಾವೆಲ್ಲಿ ಬಂಧನದಲ್ಲಿದ್ದೇವೆ? ನಾವು ಯಾವ ಸಂತಾನದವರು? ಅಬ್ರಹಾಮನ ನಮ್ಮ ಮೂಲ ಪುರುಷನಾದಂತಹ ಅಬ್ರಹಾಮನ ಸಂತಾನದವರು. ನಾವು ಯಾರಿಗೂ ಬಂದಿಯಾಗಿಲ್ಲ, ನಾವು ಯಾರಿಗೂ ದಾಸರಾಗಿಲ್ಲ. ಹಾಲೆಲೂಯಾ. ಆಮೇನ್. ಆಮೇನ್. ಇಲ್ಲಿ ಕೇಳಿಸ್ಕೊಳ್ರಿ, ನಾನು ಆ ಪುಣ್ಯ ಕ್ರಿಯೆಗಳನ್ನು ಮಾಡಿದ್ದೇನೆ, ನಾನು ಅದನ್ನು ಒಳ್ಳೆಯದನ್ನು ಮಾಡಿದ್ದೇನೆ, ಇದನ್ನು ಒಳ್ಳೆಯದನ್ನು ಮಾಡಿದ್ದೇನೆ, ನಾನು ದಾಸನಾಗಿಲ್ಲ, ನಾನು ಪಾಪಿಯಾಗಿಲ್ಲ ಅಂತ ಹೇಳುವವರೇ ಕೇಳಿಸ್ಕೊಳ್ರಿ. ಸ್ವಾಮಿ ಏನ್ ಹೇಳ್ತಾ ಇದ್ದಾನೆ ಇಲ್ಲಿ ಮುಂದೆ? ನಿಮಗೆ ಬಿಡುಗಡೆಯಾಗುವುದೆಂದು
ನೀನು ಹೇಳುವುದು ಹೇಗೆ ಹಾ. ಅಂದರು. ಹಾ. ಅದಕ್ಕೆ ಯೇಸು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನಿಮಗೆ ನಿಜ ನಿಜವಾಗಿ ಸತ್ಯವಾಗಿ ನಾನು ಹೇಳ್ತೇನೆ, ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ. ಪಾಪಕ್ಕೆ ದಾಸರಾಗಿದ್ದಾರೆ. ಎಲ್ಲರ ಕಡೆ ಲಕ್ಷ್ಯ ಕೊಡ್ರಿ ಈಗ. ಆಮೇನ್ ಆಮೇನ್. ಅಬ್ರಹಾಮನ ಸಂತಾನದವರು ಅಂತ ಹೇಳಕ್ ಹೋಗ್ಬೇಡ್ರಿ. ಯೇಸಮ್ಮ ಹೇಳ್ತಾ ಇದ್ದಾನೆ, ಪಾಪ ಮಾಡುವವನೆಲ್ಲನೂ ಪಾಪಕ್ಕೆ ದಾಸನಾಗಿದ್ದಾನೆ. ಹೇಳ್ತಾನೆ ಯಾವ ರೀತಿ ಅಂತ ಹೇಳಿ. ಹಲ್ಲೆಲೂಯಾ. ಕೇಳಿಸ್ಕೊತಾ ಇದ್ದೀವಿ? ನನ್ನೊಟ್ಟಿಗಿದ್ದೀರಾ? ಹಲ್ಲೆಲೂಯಾ. ನನ್ನೊಟ್ಟಿಗೆ ಇರುವುದಾಗಿದ್ದೀವಿ ಒಂದು ಜೋರಾಗಿ ಹಲ್ಲೆಲೂಯಾ ಅಂತ ಹೇಳ್ತೀರಾ? ಹಲ್ಲೆಲೂಯಾ. ಈಗ ಹಳೆಯ ಕಾಲದಲ್ಲಿ, ಈಗಲೂ ಕೂಡ ಇದೆ, ಹಳೆಯ ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ದೊಡ್ಡ ಮನೆ ಇದೆ, ಒಬ್ಬ ದೊಡ್ಡ ಯಜಮಾನನ ಮನೆ ಇದೆ. ಹಲ್ಲೆಲೂಯಾ. ಕೇಳಿಸ್ಕೊತಾ ಇದ್ದೀವಿ? ಆ ಯಜಮಾನನ ಮನೆಯಲ್ಲಿ ಅನೇಕ ಕಾಳುಗಳಿರ್ತವೆ. ಹೌದಾ? ಅನೇಕ ಜನ ಇರ್ತಾರೆ, ಅನೇಕ ಜನ ಆಳುಗಳು ಇರ್ತವೆ. ಎಮ್ಮೆ ಮೇಯಿಸೋನು ಇರ್ಬೋದು, ಮನೆಯಲ್ಲಿ ಕೆಲಸ ಮಾಡುವವರು ಇರ್ಬೋದು, ಹೊಲದಲ್ಲಿ ಕೆಲಸ ಮಾಡುವವರು ಇರ್ಬೋದು, ಅನೇಕ ಜನ ಇರ್ತಾರೆ. ಹಲ್ಲೆಲೂಯಾ. ಕೇಳಿಸ್ಕೊತಾ ಇದ್ದೀವಿ? ಇದನ್ನು ನೀವು ಸ್ಪಷ್ಟವಾಗಿ ಕೇಳಿಸ್ಕೊಂಡ್ರೆ ನಾನು ಯಾವ ರೀತಿ ದಾಸನಾಗಿದ್ದೇನೆ ಎಂಬುದಾಗಿ ಗೊತ್ತಾಗ್ತದೆ. ಹಲ್ಲೆಲೂಯಾ. ಆಮೇನ್. ಆ ಯಜಮಾನ ಒಬ್ಬ ಆಳನನ್ನ ಹೆಸರು ಹಿಡಿದು ಕರೀತಾನೆ. ಏನೋ ಕೆಲಸ ಇರ್ತದೆ, ಏನೋ ಒಂದು ಹೆಸರು ಹಿಡಿದು ಕರೀತಾನೆ. ಹಲ್ಲೆಲೂಯಾ. ಆಮೇನ್. ಸಂತೋಷ ಅಂತ ಇಟ್ಕೊಂಡ್ರೆ ನಾವು ಹಾಗೆ ಸಂತೋಷ ಅಂತ ಕರೆಯುವಾಗ ಆ ಸಂತೋಷ ಆ ಯಜಮಾನ ಅಂತ ಬಂದು, ಏನ್ ಯಜಮಾನ ಏನ್ ಕರೆದಿ ಅಂತ ಕೇಳ್ತಾನ. ಏನ್ ಯಜಮಾನ ನನ್ನ ಹೆಸರು ಕಡಿತಿ ಅಂತ ಕೇಳ್ತಾನ್ರಿ. ಏನು ಮಾಡ್ತಾನೆ ಅವನು? ತನ್ನ ನಡುವಲ್ಲಿ ಕಟ್ಟಿರುವಂತಹ ವಸ್ತ್ರವನ್ನ ತೆಗೆದು ಹೆಗಲ ಮೇಲೆ ಹಾಕೊಂಡು, ಏನ್ ಯಜಮಾನ್ರಿ ಏನ್ ಕೆಲಸ ಇತ್ತು, ತನ್ನನ್ನ ತಗ್ಗಿಸಿಕೋತ, ಏನ್ ಯಜಮಾನ್ರಿ ಏನ್ ಕೆಲಸ ಇತ್ತು, ಏನ್ ಮಾಡ್ಬೇಕಾಗಿದೆ ಹೇಳಿ, ನಾನು ಮಾಡ್ತೇನೆ. ಹಲ್ಲೆಲೂಯಾ. ಆಮೇನ್ ಆಮೇನ್. ಆ ಯಜಮಾನನಿಗೆ ಆ ಆಳು ಏನಾಗಿದ್ದಾನಂತಂದ್ರೆ ದಾಸನಾಗಿದ್ದಾನೆ. ಕೇಳಿಸ್ಕೊತಾ ಇದ್ದೀವಿ? ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗಾದ್ರೆ ನಿಮ್ಮ ಯಜಮಾನನು ಯಾರಾಗಿದ್ದಾರೆ? ಯೇಸು ಸ್ವಾಮಿ ಆಗಿದ್ದಾನ ಅಥವಾ ಸೈತಾನನಾಗಿದ್ದಾನ? ಯೇಸು ಹೇಳ್ತಾರೆ, ಒಬ್ಬನು ಇಬ್ಬರಿಗೆ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ, ಒಬ್ಬನು ಇಬ್ಬರಿಗೆ ದಾಸನಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ನೀನು ಯೇಸುವನ್ನ ಯಜಮಾನನೆಂದು ನೀನು ಸ್ವೀಕಾರ ಮಾಡಿಕೊಂಡ್ರೆ ಸೈತಾನನನ್ನ ದೂರ ಮಾಡ್ತೀಯ. ಒಂದು ವೇಳೆ ಸೈತಾನನನ್ನ ನೀನು ಯಜಮಾನನೆಂಬುದಾಗಿ ತಿಳಿದುಕೊಂಡ್ರೆ ಕ್ರಿಸ್ತನನ್ನೇ ದೂರ ಮಾಡಿದ ಹಾಗಾಯ್ತು. ಯಾಕೆಂದ್ರೆ ನಿನ್ನಲ್ಲಿ ಕತ್ತಲೆ ಇರುವುದಾಗಿದ್ರೆ ಕ್ರಿಸ್ತನಿಗೆ ಅಲ್ಲಿ ಸ್ಥಳ ಇಲ್ಲ. ಆಮೇನ್. ಹಲ್ಲೆಲೂಯಾ. ಅರ್ಥ ಆಗ್ತಿದ್ದೀವಿ? ಆಮೇನ್. ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕುಡಿಯುವವನು ಕುಡಿಕತನಕ್ಕೆ ದಾಸನಾಗಿದ್ದಾನೆ. ಹಲ್ಲೆಲೂಯಾ. ಸಿಗರೇಟ್ ಸೇದುವವನು ಸಿಗರೇಟ್ಗೆ ದಾಸನಾಗಿದ್ದಾನೆ. ಚಾಡಿ ಹೇಳುವವನು ಚಾಡಿಯಲ್ಲಿ ದಾಸನಾಗಿದ್ದಾನೆ. ಹೆಚ್ಚಾಗಿ ಮೊಬೈಲ್ ನೋಡುವವನು ಮೊಬೈಲಿಗೆ ದಾಸನಾಗಿದ್ದಾನೆ ಹೊರತು ನಿನ್ನ ಯಜಮಾನನಿಗೆ ನೀನು ದಾಸನಾಗಿಲ್ಲ. ಆಮೇನ್. ಅದಕ್ಕಾಗಿ ಹೇಳ್ತಾ ಇದ್ದಾನೆ ಯೆಹೂದ್ಯರಿಗೆ, ಅಬ್ರಹಾಮನು ನಿಮ್ಮ ಮೂಲ ಪುರುಷನೆಂಬುದಾಗಿ ಅಹಂಕಾರ ಪಡಬೇಡ, ಪಾಪ ಮಾಡುವವನು ಪಾಪಕ್ಕೆ ದಾಸನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿನ್ನ ಕೆಟ್ಟ ಆಲೋಚನೆಯಿಂದ ನೀನು ಯಾರಿಗೆ ದಾಸನಾಗಿದ್ದೀಯಾ? ನಿನ್ನ ಆಲೋಚನೆಗೆ ದಾಸನಾಗಿದ್ದೀಯಾ. ಹಲ್ಲೆಲೂಯಾ. ಅರ್ಥ ಆಗ್ತಿದ್ದೇವೆ? ದೇವರು ಮಾತನಾಡ್ತಾ ಇದ್ದಾರ? ಆಮೇನ್ ಆಮೇನ್. ಆ ಯಜಮಾನನ ಹತ್ರ ಯಾವ ರೀತಿಯಾಗಿ ಆ ಆಳು ಬಂದು ಏನು ಯಜಮಾನನೇ ಅಂತ ಕೇಳುವಾಗ ನೀನು ಯಾರಿಗೆ ಯಜಮಾನನಂತ ಕರಿತಾ ಇದೆಯಾ? ನಿನ್ನ ಮೊಬೈಲಿಗೆ ಯಜಮಾನಂತ ಕರಿತಾ ಇದೆಯಾ? ನಿನ್ನ ಟಿವಿಗೆ ಯಜಮಾನನಂತ ಕರಿತಾ ಇದೆಯಾ? ನಿನ್ನ ಅಕ್ಕಪಕ್ಕದವನ ಯಜಮಾನಂತ ಕರಿತಾ ಇದೆಯಾ? ಚಾಡಿ ಹೇಳುವಾಗ ನೀನು ಯಜಮಾನನಂತ ಕರಿತಾ ಇದೆಯಾ? ಹಲ್ಲೆಲೂಯಾ. ಇನ್ನೊಬ್ಬನ ದೂಷಣೆಯನ್ನು ಮಾಡ್ತಾ ನಿನ್ನ ಯಜಮಾನನಂತ ಕರಿತಾ ಇದೆಯಾ? ಅಥವಾ ನಿಜವಾಗಲೂ ನಿನ್ನನ್ನು ಆರಿಸಿಕೊಂಡಾತನು ಕ್ರಿಸ್ತನನ್ನ ಯಜಮಾನನೆಂಬುದಾಗಿ ಸ್ವೀಕಾರ ಮಾಡಿಕೊಂಡಿದೀಯಾ? ಹಲ್ಲೆಲೂಯಾ. ಇವತ್ತ ನಿನ್ನೊಟ್ಟಿಗೆ ನಿನ್ನ ಒಳಗಡೆ ನಿನ್ನ ಮನಸ್ಸಿನಲ್ಲಿ ನಿನ್ನ ಮಾತನಾಡು.
ನಾನು ಇವತ್ತಿನವರೆಗೂ ಯಾರಿಗೆ ದಾಸನಾಗಿದ್ದೇನೆ? ಹಲ್ಲೆಲೂಯಾ. ಪಾಪ ಮಾಡುವವನು ಪಾಪಕ್ಕೆ ದಾಸನಾಗಿದ್ದಾನೆ. ಹಲ್ಲೆಲೂಯಾ. ಆಮೇನ್. ಅರ್ಥ ಆಗ್ತಿದ್ದೇವೆ? ಯೋಹಾನನ ಸುವಾರ್ತೆ 10ನೇ ತೆಗೆದುಬೇಡ್ರಿ. ಯೋಹಾನನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಸ್ವಾಮಿ ಹೇಳ್ತಾನೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಏನಂತೆ? ಹಲ್ಲೆಲೂಯಾ. ಕುರಿಗಳ ಹಿಂಡು ಯಾರ ಸ್ವರವನ್ನು ಕೇಳ್ತದಂತೆ? ಕುರುಬನ ಸ್ವರ ಕೇಳ್ತದೆ. ಹೌದಾ? ಅದು ನಿಜಾನಾ? ನಾವು ಕೂಡ ನೋಡಿದ್ದೇವೆ. ಹಲ್ಲೆಲೂಯಾ. ನೀನು ಪಕ್ಕದಲ್ಲಿ ಹೋಗಿ ಕುರಿಗೆ ಕರೆದರೆ ಅದು ಬರೋದಿಲ್ಲರಿ. ಅದು ಯಾರನ್ನ ದೃಷ್ಟಿಸುತ್ತದೆ ಅಂತಂದ್ರೆ ಕುರುಬ. ಆತನ ಎಡಗಡೆ ಹೋದರೂ ಎಡಗಡೆ ಹೋಗ್ತದೆ, ಬಲಗಡೆ ಹೋದರೂ ಬಲಗಡೆ ಹೋಗ್ತದೆ, ಸ್ಟೇಟ್ ಹೋದರೂ ಸ್ಟೇಟ್ ಆಗಿ ಹೋಗ್ತದೆ. ಯಾಕೆಂದ್ರೆ ಆ ಕುರಿಗಳು ಯಾರನ್ನ ಯಜಮಾನನೆಂಬುದಾಗಿ ನಂಬಿದೆ ಅಂತಂದ್ರೆ ಕುರುಬನನ್ನ ನಂಬಿದೆ. ನೀನು ಇವತ್ತು ಹಲ್ಲೆಲೂಯಾ, ನೀನು ಇವತ್ತು ಆತನನ್ನ ಯಜಮಾನನಾಗಿ ಸ್ವೀಕಾರ ಮಾಡಿಕೊಂಡ್ರೆ ಆತನ ಏನು ಹೇಳ್ತಾನೋ ಅದನ್ನೇ ಕೇಳ್ತೀಯ. ಆತನ ಎಲ್ಲಿಗೆ ಹೋಗಂತಾನೋ ಅಲ್ಲಿಗೆ ಹೋಗ್ತೀಯ. ಏನು ಮಾತನಾಡಂತಾನೋ ಅದನ್ನೇ ಮಾತನಾಡ್ತೀಯ. ಏನು ಕೆಲಸ ಹೇಳ್ತಾನೋ ಅದನ್ನೇ ಮಾಡ್ತೀಯ. ಯಾಕೆಂತಂದ್ರೆ ನೀನು ಆತನನ್ನ ಯಜಮಾನಾಗಿ ಸ್ವೀಕಾರ ಮಾಡಿಕೊಂಡ್ರೆ ಮಾತ್ರ ಆಗ್ತದೆ. ಹಲ್ಲೆಲೂಯಾ. ಆಮೇನ್. ಕೇಳಿಸ್ಕೊತಾ ಇದ್ದೀರಾ? ಹಲ್ಲೆಲೂಯಾ. ದೇವರು ಮಾತನಾಡ್ತಾ ಇದ್ದಾರೆ ನಿಜವಾಗ್ಲು. ಹಲ್ಲೆಲೂಯಾ. ಪಾಪ ಮಾಡುವವನು ಪಾಪಕ್ಕೇನಾಗಿದ್ದಾನಂತೆ? ದಾಸನಾಗಿದ್ದಾನೆ. ಪರೀಕ್ಷೆ ಮಾಡಿಕೊಳ್ಳೋಣ. ಇವತ್ತು ನಾನು ಯಾರಿಗೆ ದಾಸನಾಗಿದ್ದೇವೆ? ಯಾವ ವಿಷಯಕ್ಕಾಗಿ ನಾನು ದಾಸನಾಗಿರುವುದಾಗಿದ್ದೇವೆ? ಸಣ್ಣ ಸಣ್ಣ ವಿಷಯಗಳು ಇರ್ಬೋದು, ಸಣ್ಣ ವಿಷಯಗಳಿರ್ಬೋದು. ಯಾವ ಪಾಪಗಳನ್ನ ಮಾಡ್ತಾ ಇದ್ದೇನೆ? ಹಲ್ಲೆಲೂಯಾ. ಕೆಟ್ಟತನವನ್ನು ನೋಡಿ ನಾನು ಅದಕ್ಕೆ ದಾಸನಾಗಿದ್ದೇನಾ? ಕೆಟ್ಟವಾಗಿ ಮಾತನಾಡಿ ನಾನು ಅದಕ್ಕೆ ದಾಸನಾಗಿದ್ದೇನಾ? ಹಲ್ಲೆಲೂಯಾ. ನಾನು ಮೊಬೈಲನ್ನು ಯೂಸ್ ಮಾಡಬೇಕು ಹೊರತು ಮೊಬೈಲು ನನ್ನನ್ನು ಆಳಬಾರದು. ಅರ್ಥ ಆಗ್ತಿದ್ದೇವೆ? ನಾನು ಮೊಬೈಲನ್ನು ಆಳಬೇಕು ಹೊರತು ಮೊಬೈಲು ನನ್ನನ್ನು ಆಳಬಾರದು. ಹಲ್ಲೆಲೂಯಾ. ಒಂದು ವೇಳೆ ಮೊಬೈಲ್ ನನ್ನನ್ನು ಆಳ್ತಾ ಇದ್ದರೆ ತಿಳ್ಕೊಂಡ್ಬಿಡ್ರಿ, ನಾನು ಕ್ರಿಸ್ತನಿಗೆ ದಾಸನಾಗಿಲ್ಲ. ಟಿವಿ ಹೆಚ್ಚಾಗಿ ನೋಡ್ತಾ ಇರುವುದಾಗಿದೆ ತಿಳಿದುಕೊಳ್ಳ್ರಿ, ನಾನು ಬೈಬಲಿಗೆ ದಾಸನಾಗಿಲ್ಲ, ಟಿವಿಗೆ ದಾಸನಾಗಿದ್ದೇನೆ. ಹಲ್ಲೆಲೂಯಾ. ನೀನು ಅದಕ್ಕೆ ದಾಸನಾಗಿದ್ದರೆ ಅದಕ್ಕಾಗಿ ಸ್ವಾಮಿ ಹೇಳಿದರು, ನೀವು ನಿಮ್ಮ ಪಾಪಗಳಲ್ಲಿಯೇ ನಿಮ್ಮ ಕಾರ್ಯಗಳಲ್ಲಿಯೇ ಸಾಯುವಿರಿ. ಹಲ್ಲೆಲೂಯಾ. ಇವತ್ತಿನ ದಿನ ದೇವರು ಹೆಚ್ಚಿಸ್ತಾ ಇದ್ದಾನೆ ಅನ್ಕೋತೇನೆ. ಆಮೇನ್. ಹಲ್ಲೆಲೂಯಾ. ಯಾವುದಕ್ಕೆ ದಾಸರಾಗಿದ್ದೇವೆ? ಒಂದು ಬೈಬಲಿಗೆ ನಾವೇನಾದ್ರು ದಾಸರಾಗಿದ್ದೇವೆ? ನಾವು ಬೈಬಲ್ಗೆ ದಾಸರಾಗಿದ್ದೇವೆ? ಪ್ರಾರ್ಥನೆಗೆ ದಾಸರಾಗಿದ್ದೇವಾ? ಆರಾಧನೆಯಲ್ಲಿ ದಾಸರಾಗಿದ್ದೇವಾ? ಹಲ್ಲೆಲೂಯಾ. ಇಲ್ಲ. ಅದನ್ನ ಬಿಟ್ಟು ಬೇರೆದಕ್ಕೇನೆ ಹೆಚ್ಚಾಗಿ ನಾವು ಏನ್ ಮಾಡ್ತಾ ಇದ್ದೇವೆ? ದಾಸರಾಗ್ತಾ ಇದ್ದೇವೆ. ಹಲ್ಲೆಲೂಯಾ. ಆಮೇನ್. ಕೆಲವೊಬ್ಬರಿಗೆ ಕುಡಿಯದೆ ಹೋದರೆ ಚಟ ಹೆಂಗಾದ್ರು ಮಾಡಿ ಬಿಡ್ಬೇಕಂತೇಳಿ ಅವರು ಪ್ರಯತ್ನ ಮಾಡ್ತಿರ್ತಾರೆ. ಆದರೆ 1 ದಿನ ಬಿಡ್ತಾರೆ, 2 ದಿನ ಬಿಡ್ತಾರೆ, 3ನೇ ದಿನ ಅವ್ರಿಗೆ ಏನಾಗ್ತಿದೆ? ಕೈ ಎಲ್ಲ ನಡಕ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಕಾಲುಗಳು ನಡಕ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕಂತಂದ್ರೆ ಅವರು ಅದರಲ್ಲಿ ದಾಸನಾಗಿ ಹೋಗ್ಬಿಟ್ಟಿರ್ತಾರೆ. ಹಲ್ಲೆಲೂಯಾ. ಕೆಲವೊಬ್ರು ಇನ್ನೊಬ್ಬರ ಬಗ್ಗೆ ಮಾತನಾಡದೆ ಹೊರತು ಅವ್ರಿಗೆ ಉಂಡಿದ್ದೇನಾಗೋದಿಲ್ರಿ. ಆಮೇನ್. ಇವತ್ತು ಹೆಂಗೆ ಮಾಡಿ ಹೇಳ್ಬೇಕು? ಅವ್ರಿಗೆ ಹೆಂಗೆ ಮಾಡಿ ಹೇಳ್ಬೇಕು? ಹಲ್ಲೆಲೂಯಾ. ಯಾವುದಕ್ಕೆ ದಾಸರಾಗಿದ್ದೇವೆ? ಯಾವ ವಿಷಯಕ್ಕೆ ದಾಸರಾಗಿದ್ದೇವೆ? ದೇವರು ನಿನ್ನನ್ನ ಕರೆದಿರುವಂಥದ್ದು. ಹಲ್ಲೆಲೂಯಾ. ಕೇಳಿಸ್ಕೊತಾ ಇದ್ದೀವಿ? ದೇವರು ನಿನ್ನನ್ನ ಕರೆದಿರುವುದು ದಾಸನಾಗಿ ಅಲ್ಲ, ದಾಸನಾಗಿ ಇರಬೇಕೆಂಬುದಾಗಿ ಅಲ್ಲ. ಹಲ್ಲೆಲೂಯಾ. ಓದಿಕೊಳ್ಳೋಣ. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ ಅದರ 12ನೇ ವಚನ.
ಯಾರು ಆತನನ್ನು ಅಂಗೀಕರಿಸಿದರು, ಯಾರ್ಯಾರು ಆತನನ್ನ ಅಂಗೀಕರಿಸಿದರು ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ನಿನಗೆ ಕೊಟ್ಟಿರುವಂತದ್ದು ದೇವರ ಮಕ್ಕಳು ಆಗುವಂತ ಅಧಿಕಾರವನ್ನ ಅದನ್ನು ಕೊಟ್ಟವನಾಗಿದ್ದಾನೆ. ಹಲ್ಲೆಲೂಯಾ, ಆಮೆನ್. ಅರ್ಥ ಆಗ್ತದೆ? ದೇವರು ನಿನ್ನನ್ನು ಕರೆದಿರುವಂಥದ್ದು ಮಗನಾಗಿ ಕರೆದ, ಮಗಳಾಗಿ ಕರೆದಿದ್ದಾನೆ. ಹಲ್ಲೆಲೂಯಾ. ದಾಸನಾಗಿ ಇರಬೇಕೆಂಬುದಾಗಿ ಅಲ್ಲ, ದೇವರು ನಿನ್ನನ್ನು ತಲೆಯನ್ನಾಗಿ ಮಾಡಬೇಕೆಂಬುದಾಗಿ ಬಯಸಿದ್ದಾನೆ, ಬಾಲವಾಗಿ ಅಲ್ಲ. ಹಲ್ಲೆಲೂಯಾ, ಆಮೆನ್. ವಚನ ಹೇಳ್ತದೆ, ಯಾರೆಲ್ಲ ಆತನನ್ನ ಅಂಗೀಕರಿಸಿದರು ಅಂದರೆ ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವಂತ ಅಧಿಕಾರವನ್ನು ಕೊಟ್ಟನು ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಿದ್ದೇವೆ? ಆಮೇನ್. ನಮಗೆ ಕೊಟ್ಟಂತ ಬಿರುದು ಎಂಥದ್ದು? ದೇವರ ಮಕ್ಕಳು ಎಂಬುದಾಗಿ. ಆದರೆ ನಾವು ಆ ಮಕ್ಕಳ ಸ್ಥಾನವನ್ನು ಬಿಟ್ಟು ನಾವೇನು ಮಾಡ್ತಾ ಇದ್ದೇವೆ? ಯಾರಿಗೆ ದಾಸರಾಗ್ತಾ ಇದ್ದೇವೆ? ಹೆಚ್ಚಾಗಿ ಕ್ರಿಸ್ತನನ್ನು ಬಿಟ್ಟು ಹಲ್ಲೆಲೂಯಾ ಕೆಳಗಡೆ ಇರುವುದನ್ನು ಹುಡುಕ್ತಾ ಇದ್ದೇವೆ, ಲೋಕವನ್ನು ಹುಡುಕ್ತಾ ಇದ್ದೇವೆ. ಲೋಕದ ಆಸೆಗಳಿಗೆ ನಾವು ಏನು ಮಾಡ್ತಾ ಇದ್ದೇವೆ? ಅಧೀನರಾಗ್ತಾ ಇದ್ದೇವೆ. ಲೋಕಕ್ಕೆ ನಾವು ಹೆಚ್ಚಾಗಿ ಪ್ರೀತಿಯನ್ನು ತೋರಿಸ್ತಾ ಇದ್ದೇವೆ. ಲೋಕದಲ್ಲಿರುವಂತಹ ಪಾಪಕ್ಕೆ ನಾವು ಅಂಟಿಕೊಂಡಿದ್ದೇವೆ. ಹಲ್ಲೆಲೂಯಾ. ಅಂಟಿಕೊಂಡು ನಾವು ಈ ಲೋಕಕ್ಕೆ ದಾಸರಾಗಿ ಬಿಟ್ಟಿದ್ದೇವೆ. ಆಮೇನ್. ಹಲ್ಲೆಲೂಯಾ. ಕೇಳಿಸ್ಕೊತಾ ಇದ್ದೀವಿ? ಅರ್ಥ ಆಗ್ತಿದ್ದೇವೆ? ಆಮೇನ್, ಆಮೇನ್. ದೇವ್ರು ಮಾತನಾಡ್ತಾ ಇದ್ದಾರೆ ಅನ್ಕೋತೇನ್ರಿ. ಹಲ್ಲೆಲೂಯಾ. ಇವತ್ತೇ ನಾವು ತೀರ್ಮಾನ ಮಾಡಿಕೊಳ್ಳೋಣ, ಯಾರಿಗೆ ದಾಸನಾಗಿದ್ದೇನೆ, ಯಾವ ವಿಷಯಗಳಿಗೆ ನಾನು ದಾಸನಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಅದೇ ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ ಮತ್ತೆ ತಿರುಗಿ ಹೋಗ್ರಿ 42ನೇ ವಚನ. ಯೇಸು ಅವರಿಗೆ ದೇವರು ನಿಮ್ಮ ತಂದೆಯಾಗಿದ್ದಾರೆ, ದೇವರು ನಿಮ್ಮ ತಂದೆಯಾಗಿದ್ದಾರೆ, ನನ್ನನ್ನು ಪ್ರೀತಿಸುತ್ತಿದ್ದೀರಿ. ಯಾಕಂದರೆ ನಾನು ದೇವರಿಂದಲೇ ಹೊರಟು ಲೋಕಕ್ಕೆ ಬಂದವನಾಗಿದ್ದೇನೆ. ನನ್ನಷ್ಟಕ್ಕೆ ನಾನೇ ಬರಲಿಲ್ಲ, ಆತನೇ ನನ್ನನ್ನು ಕಳುಹಿಸಿದ್ದಾನೆ. ನೀವು ನನ್ನ ಮಾತನ್ನು ಗ್ರಹಿಸದೇ ಇರುವುದಕ್ಕೆ ಕಾರಣವೇನು? ನೀವು ನನ್ನ ಮಾತನ್ನು ಗ್ರಹಿಸದೇ ಇರುವುದಕ್ಕೆ ಕಾರಣ ಏನು? ಹಲ್ಲೆಲೂಯಾ. ಕ್ರಿಸ್ತನ ಮಾತನ್ನ ನಾನು ನಂಬದೇ ಇರುವುದಕ್ಕೆ ಕಾರಣ ಏನು? ಕ್ರಿಸ್ತನ ಮಾತಿಗೆ ನಾನು ವಿಧೇಯನಾಗಿ ಅದರಂತೆ ನಡೆದುಕೊಳ್ಳದೇ ಇರುವುದಕ್ಕೆ ಕಾರಣ ನಾನು ಪಾಪಕ್ಕೆ ದಾಸನಾಗಿದ್ದೇನೆ. ಹಲ್ಲೆಲೂಯಾ. ಕೇಳಿಸ್ಕೊಳ್ರಿ. ಈಗ ಪಾಪ ಮಾಡುವವನು ಪಾಪಕ್ಕೆ ದಾಸನಾಗಿದ್ದಾನಂತೆ. ಒಂದು ವೇಳೆ ಆ ಪಾಪ ನನ್ನಲ್ಲಿರುವುದಾಗಿದ್ದರೆ ದೇವರ ಸ್ವರವನ್ನ ಕೇಳಿಸಿಕೊಳ್ಳುವುದಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಕೇಳಿಸ್ಕೊತಾ ಇದ್ದೀವಿ? ಇಲ್ಲಿ ನಾನಿದ್ದೇನೆ. ಆಮೇನ್. ಇಲ್ಲಿ ದೇವರಿದ್ದಾರೆ ಅಂತ ತಿಳ್ಕೋಣ. ಆಮೇನ್. ಇಲ್ಲಿ ದೇವರಿದ್ದಾರೆ, ಈ ಕಡೆ ನಾನಿದ್ದೇನೆ. ಹಲ್ಲೆಲೂಯಾ. ಈಗ ದೇವರು ಮತ್ತು ನನ್ನ ನಡುವೆ ಏನೂ ಇಲ್ಲ. ಇವಾಗ ಎಲ್ಲವೂ ಕ್ಲಿಯರ್ ಆಗಿದೆ. ಯಾಕಂದ್ರೆ ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡಿಕೊಂಡಿದ್ದೇವೆ. ಆತನನ್ನು ಯಾರ್ಯಾರು ಅಂಗೀಕರಿಸಿದರು ಅಂದರೆ ಆತನ ಮೇಲೆ ನಂಬಿಕೆಯನ್ನು ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವಂಥ ಅಧಿಕಾರವನ್ನ ಕೊಟ್ಟನು ಎಂಬುದಾಗಿ. ಹಲ್ಲೆಲೂಯಾ. ಈಗ ಲೈನ್ ಕ್ಲಿಯರ್ ಆಗಿದೆ. ಆದರೆ ನಾವೇನು ಮಾಡಿದೇವಪ್ಪ ಅಂತಂದ್ರೆ ಸಣ್ಣ ಸಣ್ಣ ಪಾಪವನ್ನ ದೊಡ್ಡದಾಗಿ ಮಾಡಿ ನಾವು ಮಧ್ಯದಲ್ಲಿ ಏನು ಮಾಡಿದೇವು ಅಂತಂದ್ರೆ ಗೋಡೆಯನ್ನ ಕಟ್ಟಿಕೊಂಡು ಬಿಟ್ಟಿದ್ದೇವೆ, ಪಾಪವೆಂಬ ಗೋಡೆಯನ್ನ. ಆಮೇನ್. ಪಾಪವೆಂಬ ಗೋಡೆಯನ್ನ ಕಟ್ಟಿ ಈಗ ನಾವು ದೇವರನ್ನ ಹುಡುಕ್ತಾ ಹೋದರೆ ದೇವರು ನಮ್ಮ ಸ್ವರಕ್ಕೆ ಹಲ್ಲೆಲೂಯಾ ಎಲ್ಲರೂ ಪಾಪವನ್ನ ಮಾಡಿ ದೇವರ ಮಹಿಮೆಯನ್ನ ಕಾಣದೇ ಹೋಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಪ್ರಾರ್ಥನೆಯನ್ನು ಮಾಡುವಾಗ ದೇವರ ಪ್ರಸನ್ನತೆಯನ್ನ ನಾವು ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪ್ರಾರ್ಥನೆಯನ್ನ ವೈಯಕ್ತಿಕವಾಗಿ ಕುಳಿತುಕೊಂಡು ಪ್ರಾರ್ಥನೆಯನ್ನು ಮಾಡುವಾಗ ಪವಿತ್ರಾತ್ಮನು ನಮ್ಮನ್ನ ನಡೆಸುವುದಕ್ಕೆ ಆಗ್ತಾ ಇಲ್ಲ. ಹಲ್ಲೆಲೂಯಾ. ಯಾಕೆಂದ್ರೆ ನಾನು ಯಾರಿಗೆ ದಾಸನಾಗ್ತಾ ಇದ್ದೇನೆ? ಪಾಪಕ್ಕೆ ದಾಸನಾಗ್ತಾ ಇದ್ದೇನೆ. ಹಲ್ಲೆಲೂಯಾ, ಆಮೇನ್. ಮುಂದೆ ಓದುಂಟು
ನನ್ನ ಬೋಧನೆಗೆ ಕಿವಿಗೊಡಲಾರದೆ ಇರುವುದೇ ಕಾರಣ. ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯನ್ನು ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೆಲ್ಲ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ. ಹಲ್ಲೆಲೂಯಾ, ಆಮೆನ್, ಆಮೆನ್. ಪಾಪಕ್ಕೆ ಮೂಲನಾಗಿರುವ ಆತನ ಯಾರು? ಸೈತಾನ. ಹಲ್ಲೆಲೂಯಾ. ಆ ಸೈತಾನ ಆದಿಯಿಂದಲೂ ಸುಳ್ಳುಗಾರನಾಗಿದ್ದಾನೆ, ಆದಿಯಿಂದಲೂ ಕೊಲೆಗಾರನಾಗಿದ್ದಾನೆ. ಹಲ್ಲೆಲೂಯಾ, ಆಮೆನ್. ಆದಾಮ ಮತ್ತು ಹವ್ವಳು ಯಾವೊಟ್ಟಿಗೆ ಅನ್ಯೋನ್ಯತೆ ಇದ್ದವೆ? ಯಾವೊಟ್ಟಿಗೆ? ಆದಾಮ ಮತ್ತು ಹವ್ವಳು ದೇವರೊಟ್ಟಿಗೆ ಅನ್ಯೋನ್ಯತೆ ಇದ್ದಾಗ ಆ ಅನ್ಯೋನ್ಯತೆಯನ್ನ ಯಾವಾಗಾಯ್ತು? ಆಮೇನ್, ಅರ್ಥ ಆಗ್ತಿದ್ದೇವೆ? ಆ ಅನ್ಯೋನ್ಯತೆ ಕಟ್ಟಾಗಿದ್ದು ಯಾವಾಗ ಸೈತಾನನನ್ನ ಎದೇನ್ ತೋಟದಲ್ಲಿ ಎಂಟ್ರಿ ಮಾಡಿಕೊಂಡ್ರು. ಅಷ್ಟೇ ಅಲ್ಲ, ಆ ಸೈತಾನನ ಮಾತನ್ನ ಕೇಳಿ ದೇವರ ಮಾತಿಗೆ ಅವಿಧೇಯರಾಗಿ ತಿನ್ನಬಾರದೆಂಬುದಾಗಿ ಹಣ್ಣನ್ನ ತಿನ್ನಿದ್ರ ನಿಮಿತ್ತವಾಗಿ ದೇವರಿಂದ ದೂರವಾಗಿ ಹೋದರು. ಹಲ್ಲೆಲೂಯಾ, ಆಮೇನ್. ಆದರೆ ಇವತ್ತಿನ ದಿನ ದೇವರು ತಾನಾಗೇ ಬಂದು ತನ್ನ ಸ್ವರಕ್ತವನ್ನು ಕೊಟ್ಟು ನಿನ್ನನ್ನು ಏನು ಮಾಡಿದನಪ್ಪ ಅಂತಂದರೆ, ನಿನ್ನ ಮಗನಾಗಿ ಮಗಳಾಗಿ ಸ್ವೀಕಾರ ಮಾಡಿಕೊಂಡು ನಿನಗೊಂದು ಅಧಿಕಾರವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಎಂಥ ಅಧಿಕಾರ ಲೂಸಿಫರಿಗೂ ಇಲ್ಲ, ಅಂಥ ಅಧಿಕಾರವನ್ನು ದೇವರು ನಿನಗಾಗಿ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಇವತ್ತು ನೀನು ಅದನ್ನು ಉಳಿಸಿಕೊಳ್ಳಬೇಕು, ಅಧಿಕಾರವನ್ನ. ಆಮೇನ್, ಆಮೇನ್. ಲೂಸಿಫರ್ ಪ್ರಾರ್ಥನೆ ಮಾಡಿದಾಗ ಜಗಳ ಬಿಟ್ಟು ಹೋಯ್ತಾ? ಅದನ್ನು ಪ್ರಾರ್ಥನೆ ಮಾಡ್ತಾ ಇದ್ನ ಬರೀ ಕೇವಲ ಏನ್ ಮಾಡ್ತಾ ಇದ್ದ ಅವನು? ಲೂಸಿಫರ್ ಏನ್ ಮಾಡ್ತಾ ಇದ್ದ? ನೀವೇನ್ ಮಾಡ್ತೀವಿ? ಅದರೊಟ್ಟಿಗೆ ಹೇಳ್ರಿ, ಆರಾಧನೆಯನ್ನು ಕೊಟ್ಟಿದ್ದಾನೆ, ಪ್ರಾರ್ಥನೆಯನ್ನು ಕೊಟ್ಟಿದ್ದಾನೆ, ವಾಕ್ಯವನ್ನು ಕೊಟ್ಟಿದ್ದಾನೆ, ಸೇವೆಯನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಲೂಸಿಫರ್ನಿಗೆ ಇಲ್ಲದಂತ ಅಧಿಕಾರ ದೇವರು ನಿನಗಾಗಿ ಕೊಟ್ಟಿದ್ದಾನೆ. ದಾಸನಾಗಿರುವುದಾಗಿದ್ರೆ ದೇವರಿಗೆ ದಾಸನಾಗು. ಹಲ್ಲೆಲೂಯಾ, ಆಮೇನ್. ಆ ಸುಳ್ಳುಗಾರನಿಗಲ್ಲ, ಆ ಕೊಲೆಗಾರನಿಗಲ್ಲ. ಯಾಕಂತಂದ್ರೆ ನೀನು ಆತನನ್ನ ನಂಬಿದರೆ ಆತನಿಗೆ ಏನು ಸಿದ್ಧವಾಗಿದೆಯೋ ಅದು ನಿನಗೆ ಸಿದ್ಧವಾಗ್ತದೆ. ಹಲ್ಲೆಲೂಯಾ. ಅರ್ಥ ಆಗ್ತಿದ್ದೇವೆ? ದೇವರಿಗೆ ದಾಸನಾಗು, ಕರ್ತನಿಗೆ ಮಗನಾಗು. ಯಾಕೆಂದ್ರೆ ಯಾರಿಗೂ ಸಿಗಲಾರದಂತಹ ವರತೆ ದೇವರು ನಿನಗಾಗಿ ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಆಮೇನ್, ಆಮೇನ್. ನಾನು ನಡೆಸುವಂತ ಕ್ರಿಯೆಗಳಿಗಿಂತ ನೀವು ಹೆಚ್ಚಾಗಿ ನಡೆಸ್ತೀರಿ ಎಂಬುದಾಗಿ ದೇವರ ಅಧಿಕಾರವನ್ನೇ ಕೊಟ್ಬಿಟ್ರು. ಅರ್ಥ ಆಗ್ತಿದ್ದೇವೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ಆದಾಮ ಮತ್ತು ಹವ್ವಳಿಗೆ ಏನೆಲ್ಲ ಬೇಕಾಗಿತ್ತೋ, ನಾನು ನಿಮಗೊಂದು ಪ್ರಶ್ನೆ ಕೇಳ್ತೇನೆ. ಫಸ್ಟ್ ಇದೇನು ತೋಟವನ್ನ ದೇವರು ನಿರ್ಮಾಣ ಮಾಡಿದ್ರು, ಅಥವಾ ಆದಾಮ ಮತ್ತು ಹವ್ವಳನ್ನ? ಯಾವುದನ್ನ? ಎದೇನ್ ತೋಟವನ್ನ ಮೊದಲು ದೇವರು ಏನ್ ಮಾಡಿದ್ರು? ಉಂಟು ಮಾಡಿದ್ರು. ಎದೇನ್ ತೋಟದಲ್ಲಿ ಏನಿತ್ತು? ಹಣ್ಣು, ಹಂಪಲು, ಕಾಯಿಪಲ್ಲೆ, ನೀರು, ಗಿಡ, ಮರ ಎಲ್ಲವೂ ಇತ್ತು. ಹೌದಾ? ಅದು ಯಾರಿಗೆ ಉಪಯೋಗ ಇತ್ತು? ದೇವರಿಗ? ಯಾರಿಗೆ? ಆದಾಮ ಮತ್ತು ಹವ್ವಳಿಗೆ ಅದು ಬೇಕಾಗಿದ್ದ ನಿಮಿತ್ತವಾಗಿ ಆದಾಮ ಮತ್ತು ಹವ್ವಳು ಉಂಟಾಗುವುದಕ್ಕಿಂತ ಮುಂಚೆ ಎಲ್ಲವನ್ನ ದೇವರು ಸಿದ್ಧ ಮಾಡಿಟ್ಟಿದ್ರು. ಹಲ್ಲೆಲೂಯಾ, ಆಮೇನ್. ಆ ನಂತರ ಆದಾಮ ಮತ್ತು ಹವ್ವಳನ್ನು ಉಂಟು ಮಾಡಿ ಆ ಎದೇನ್ ತೋಟದಲ್ಲಿ ಇಟ್ಟು, ನಿನಗೇನು ಬೇಕು ತಿನ್ನು, ನೀನೇ ಈ ಎದೇನ್ ತೋಟಕ್ಕೆ ಯಜಮಾನ. ಹಲ್ಲೆಲೂಯಾ. ನೀನೇ ಎದೇನ್ ತೋಟಕ್ಕೆ ಏನಾಗಿದೆಯಾ? ಯಜಮಾನ. ನೀನೇ ಇದನ್ನ ಆಳು, ಯಾರು ಒಳಗಡೆ ಬರದ ಹಾಗೆ ಇದನ್ನ ಕಾಯಬೇಕೆಂಬುದಾಗಿ. ಹಲ್ಲೆಲೂಯಾ. ಅರ್ಥ ಆಗ್ತಿದ್ದೇವೆ? ಆಮೇನ್. ನಿನ್ನ ಕುಟುಂಬಕ್ಕೆ ನೀನೇ ಯಜಮಾನನ ದೇವರಿಟ್ಟಿದ್ದಾನೆ. ಆ ಕುಟುಂಬದಲ್ಲಿ ಸೈತಾನನು ಎಂಟ್ರಿ ಆಗದ ಹಾಗೆ ನಿನ್ನ ಕುಟುಂಬವನ್ನ ಪ್ರಾರ್ಥನೆಯನ್ನ ಮಾಡಿ ಕಾಪಾಡಿಕೋ. ಆಮೇನ್, ಹಲ್ಲೆಲೂಯಾ. ನಿನ್ನ ಕುಟುಂಬಕ್ಕೆ ಪಾಪವು ಎಂಟ್ರಿ ಆಗದ ಹಾಗೆ ಅದನ್ನ ಪ್ರಾರ್ಥನೆಯನ್ನ ಮಾಡಿ ಸುತ್ತಲೂ ಬೇಲಿಯನ್ನ ಹಾಕಿಕೋ. ಪರಾತ್ಪರನ ಮೊರೆ ಹೊಕ್ಕನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುತ್ತಾನೆ ಎಂಬುದಾಗಿ.
ಹಲ್ಲೆಲೂಯಾ. ಪಾಪಕ್ಕೆ ದಾಸನಾಗಬೇಡ, ಕರ್ತನಿಗೆ ಮಗನಾಗಿರು. ದೇವರು ನಿನಗೆ ಅಧಿಕಾರ ಕೊಟ್ಟಿದ್ದಾರೆ. ಹಲ್ಲೆಲೂಯಾ, ಆಮೇನ್. ಆದಾಮ ಮತ್ತು ಹವ್ವಳಿಗೆ ಹೇಳ್ತಾರೆ, ನೀನು ಇದನ್ನು ಕಾಯಿ ನಿನಗೆ ಇಟ್ಟಿದ್ದೇನಿದ್ದೇನೆ ಎಂಬುದಾಗಿ. ಆದರೆ ಅವರಾದರೂ ಉಳಿಸ್ಕೊಳ್ಳಿಲ್ಲ, ಅಧಿಕಾರವನ್ನು ಉಳಿಸ್ಕೊಳ್ಳಿಲ್ಲ. ಹಲ್ಲೆಲೂಯಾ. ಎದೇನ್ ತೋಟದಿಂದ ಇಬ್ಬರನ್ನ ಏನು ಮಾಡಿದರು? ತೆಗೆದು ಹಾಕಿದರು. ನೀನು ಸಾಯುವ ತನಕ ದುಡಿಬೇಕೆಂಬುದಾಗಿ ಹೇಳಿದರು. ಮಗನಾಗಿ ಇಟ್ಟಿದ್ರು. ಈಗ ದೇವರು ಏನು ಮಾಡಿಬಿಟ್ಟರು? ದುಡಿದುಕೊಂತ ಹೋಗು ನೀನು. ಹಲ್ಲೆಲೂಯಾ. ದೇವರು ನಿನಗೆ ಕೊಟ್ಟಂತಹ ತಲಾಂತು, ದೇವರು ನಿನಗೆ ಕೊಟ್ಟಂತಹ ಒಂದು ಪ್ರಾರ್ಥನಾ ವರ, ದೇವರು ನಿನಗೆ ಕೊಟ್ಟಂತಹ ಆರಾಧನೆಯ ವರವನ್ನ ಕಾಯ್ದುಕೋ. ಹಲ್ಲೆಲೂಯಾ. ಯಾರಿಗೆ ದಾಸನಾಗ್ತಾ ಇದ್ದೀಯಾ? ಆಮೇನ್. ಅರ್ಥ ಆಗ್ತಿದ್ದೇವೆ? ಆಮೇನ್. ಲೋಕಕ್ಕೆ ದಾಸನಾಗಬೇಡ. ಲೋಕ ನಿನ್ನನ್ನು ತಪ್ಪಾದ ಹಾದಿಯಲ್ಲಿ ತೆಗೆದುಕೊಂಡು ಹೋಗ್ತದೆ. ಲೋಕ ನಿನ್ನನ್ನೇ ಪಾಪದಲ್ಲಿ ಬೀಳಿಸ್ತದೆ. ಯಾಕಂದ್ರೆ ಲೋಕದ ಅಧಿಪತಿ ಸೈತಾನನಾಗಿದ್ದಾನೆ. ನಿನ್ನ ಒಳಗಡೆ ಇರುವಂತ ಅಧಿಪತಿ ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಲೋಕದಲ್ಲಿರುವ ಅವನಿಗಿಂತ ನನ್ನಲ್ಲಿರುವ ಆತನು ಜಯಶಾಲಿಯಾಗಿದ್ದಾನೆ. ಆಮೇನ್. ಆತನಿಗೆ ದಾಸನಾಗು. ಏನ್ ಹೇಳ್ತಾನೋ ಅದನ್ನ ಕೇಳಿಸ್ಕೋ. ಹಲ್ಲೆಲೂಯಾ, ಆಮೇನ್. ದೇವ್ರು ಮಾತನಾಡ್ತಾ ಇದ್ದಾರ. ಆಮೇನ್. ಆಶೀರ್ವಾದ ಆಗ್ತಿದ್ದೇವೆ. ಆಮೇನ್. ಯಾರ ಮಾತನ್ನ ಕೇಳ್ತಾ ಇದ್ದೇನೆ, ಇವತ್ತೇ ನಿರ್ಧಾರ ಮಾಡಿಸ್ಕೊಳ್ರಿ. ನಾನು 2 ದೋಣಿಗಳ ಮೇಲೆ ಕಾಲಿಡ್ಲಿಕ್ಕಾಗಿ ದೇವ್ರು ನನ್ನ ಕರೀಲಿಲ್ಲ. ಅಲ್ಲಿಯೂ ಮಜಾ ಮಾಡಪ್ಪ, ನನ್ನ ಕಡೆನೂ ಬಾ ಅಂತ ದೇವ್ರು ಹೇಳಿಲ್ಲ. ಹೇಳಿದ್ರ? ಆಮೇನ್. ನಾನು ಲೋಕದವನಲ್ಲದ ಪ್ರಕಾರ ನೀವು ಈ ಲೋಕದವರು ಅಲ್ಲ ಎಂಬುದಾಗಿ ಯೇಸಮ್ಮಿ ಹೇಳ್ತಾ ಇದ್ದಾರೆ. ಆಮೇನ್, ಆಮೇನ್. ಯೇಸಮ್ಮಿ ಪಾಪ ಮಾಡಿದ್ವಿ. ಒಂದು ಸಣ್ಣ ಪಾಪವೂ ಕೂಡ ಆತನಲ್ಲಿರಲಿಲ್ಲ. ಯೇಸಮ್ಮಿ ಚಾಲೆಂಜ್ ಆಗಿ ಹೇಳ್ತಾರೆ ಯೋಹಾನನ ಸುವಾರ್ತೆಯಲ್ಲಿ, ನನ್ನಲ್ಲಿ ಪಾಪವನ್ನ ಹುಡುಕಿ ಕೊಡುವವರು ನಿಮ್ಮಲ್ಲಿ ಯಾರಿದ್ದಾರೆ? ಹಲ್ಲೆಲೂಯಾ, ಆಮೇನ್. ಅರ್ಥ ಆಗ್ತಿದ್ದೇವೆ? ಆಮೇನ್. ದೇವ್ರು ಮಾತನಾಡ್ತಾ ಇದ್ದಾರೆ ಅನ್ಕೋತೇನೆ. ಇನ್ನೊಂದು ವಚನ ಓದಿಕೊಂಡ್ರೆ ಯೆಶಾಯನ ಬರೆದ ಪ್ರವಾದನ ಗ್ರಂಥ 59ನೇ ಅಧ್ಯಾಯ. ಯೆಶಾಯ 59ನೇ ಅಧ್ಯಾಯ ಅದರ 1ನೇ ವಚನ. ಇಗೋ, ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದೆ ಹಾಗೆ ಕಿವುಡಲ್ಲ. ಆಮೇನ್, ಹಲ್ಲೆಲೂಯಾ. ಈ ಕಡೆ ಲಕ್ಷ ಕೊಡ್ರಿ ಈಗ. ದೇವರ ಹಸ್ತ ನಮ್ಮನ್ನು ಆಶೀರ್ವಾದ ಮಾಡದಷ್ಟು ಕಠಿಣವಾಗಿದೆ. ನಮ್ಮನ್ನು ರಕ್ಷಿಸಲಾಗದಷ್ಟು ಆತನ ಕೈ ಸಣ್ಣದಿದೆನಾ? ಆಮೇನ್. ನಿಮ್ಮನ್ನ ಮುಟ್ಟಲಾಗದಷ್ಟು ಆತನ ದೂರ ಆಗಿದ್ದಾನ? ಆಗಿದನ್ರಿ? ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೂ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ. ನಮ್ಮ ವಿಜ್ಞಾಪನೆಗೆ ಕೆಲವೊಂದು ವಿಷಯಗಳಿಗೆ ದೇವರು ಉತ್ತರ ಕೊಡ್ತಾ ಇಲ್ಲ. ಯಾಕೆ ಹಾಗಾದರೆ? ಯಾಕೆ? ಆಮೇನ್. ಓದ್ಕೊಳ್ಳೋಣ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ನಿಮ್ಮ ಅಪರಾಧಗಳೇ ನಿಮ್ಮಿಂದ ದೇವರಿಂದ ಅಗಲಿಸ್ತಾ ಬಂದಿದೆ. ಹಲ್ಲೆಲೂಯಾ. ದೇವರು ದೂರಾಗಿ ಹೋಗಿಲ್ಲ. ನಾನೇ ಪಾಪಗಳನ್ನ ಅಪರಾಧಗಳನ್ನ ಮಾಡ್ತಾ ದೇವರಿಂದ ದೂರವಾಗಿ ಬಿಟ್ಟಿದ್ದೇನೆ. ಯಾಕೆಂದ್ರೆ ನಾನು ಕ್ರಿಸ್ತನನ್ನ ಪ್ರೀತಿಸುವುದಕ್ಕಿಂತ ಪಾಪವನ್ನ ಹೆಚ್ಚಾಗಿ ಪ್ರೀತಿಸಿದ ನಿಮಿತ್ತವಾಗಿ. ಹಲ್ಲೆಲೂಯಾ, ಆಮೇನ್. ಅರ್ಥ ಆಗ್ತಿದ್ದೇವೆ? ನಾನು ಯೇಸುವನ್ನ ಹೆಚ್ಚಾಗಿ ಪ್ರೀತಿಸದೆ ಇರುವುದರ ನಿಮಿತ್ತವಾಗಿ ನಾನು ಏನಾಗಿದ್ದೇನೆ? ಕ್ರಿಸ್ತನಿಂದ, ದೇವರಿಂದ, ಆತನ ಸ್ವರವನ್ನ ಕೇಳದೆ ದೂರವಾಗಿದ್ದೇನೆ. ಹಲ್ಲೆಲೂಯಾ, ಆಮೇನ್. ನಾವು ಯಾರಿಗೆ ಕಂಪ್ಲೇಂಟ್ ಮಾಡ್ತೇವೆ? ದೇವರು ನನ್ನ ಪ್ರಾರ್ಥನೆನೇ ಕೇಳ್ತಾ ಇಲ್ಲ,
ನನ್ನ ಕಷ್ಟಗಳಿಗೆ ದೇವರು ಉತ್ತರ ಕೊಡ್ತಾ ಇಲ್ಲ, ನನ್ನ ಕಣ್ಣೀರು ನೋಡ್ತಾನೆ ಇಲ್ಲ ದೇವರು. ಹಾಲೆಲೂಯ. ಎಷ್ಟು ದಿನ ಆಯಿತು ಪ್ರಾರ್ಥನೆನ ಮಾಡ್ತಾ ಇದ್ದೇನೆ, ಉಪವಾಸ ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ದೇನೆ. ಹಾಲೆಲೂಯ. ನನ್ನ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾ ಇಲ್ಲ. ಯಾಕಂತಂದ್ರೆ ನಿನ್ನ ಸುತ್ತಲೂ ಪಾಪವೆಂಬ ಗೋಡೆಯನ್ನ ಬೇಲಿಯಾಗಿ ಹಾಕೊಂಡಿದೀಯ. ಆಮೇನ್. ನಿಮ್ಮ ಅಪರಾಧಗಳೇ ದೇವರಿಂದ ಅಗಲಿಸುತ್ತಾ ಬಂದಿದೆ ಅಂತೆ. ಮುಂದೆ, ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ಆಮೇನ್. ನಾನು ಹೇಳೋದೇ ಬೇಡ್ರಿ ವಾಕ್ಯವನ್ನ, ಆ ವಾಕ್ಯನೇ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಇನ್ನು ಓದಮ್ಮ. ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ಆತನ ಮುಖಕ್ಕೆ, ನನ್ನ ಪಾಪ ಆತನ ಮುಖಕ್ಕೆ ಅಡ್ಡಿಯಾಗಿದೆ, ನನ್ನ ಅಪರಾಧಗಳು ಆತನ ಮುಖಕ್ಕೆ ಅಡ್ಡಿಯಾಗಿದೆ, ನನ್ನ ಕೆಟ್ಟ ಆಲೋಚನೆ ಆತನ ಮುಖಕ್ಕೆ ಅಡ್ಡಿಯಾಗಿದೆ, ನಾನು ಮಾಡಬಾರ್ದಂತ ನನ್ನ ಮಾಡಿ ಆತನ ಮುಖಕ್ಕೆ ಅಡ್ಡಿಯಾಗಿದೆ, ನಾನು ಎಷ್ಟೇ ಕೂಗಿದರೂ ಆತನ ಕಿವಿಗಳು ಮುಚ್ಚಲ್ಪಟ್ಟಿವೆ, ನಾನು ಎಷ್ಟೇ ಒದರಿದರೂ ನನ್ನ ಕಡೆ ನೋಡ್ತಾ ಇಲ್ಲ ಅಂತಂದ್ರೆ ನಾನು ಮಾಡುವಂಥ ಅಪರಾಧಗಳು, ನಾನು ಮಾಡಿರುವಂಥ ಪಾಪಗಳು, ನಾನು ಮಾಡಿರುವಂಥ ಅವಿಧೇಯತೆಗಳು ದೇವರಿಂದ ದೂರ ಮಾಡಿದೆ ಹೊರತು ದೇವರು ತಾನಾಗೆ ದೂರ ಹೋಗಿಲ್ಲ, ಆತನು ಹೋಗೋದೂ ಇಲ್ಲ. ಆಮೇನ್, ಆಮೇನ್. ಆತನು ದೂರ ಹೋಗುವುದಾಗಿದ್ದರೆ ನಿನ್ನನ್ನು ಆರಿಸಿಕೊಳ್ತಾನೂ ಇರಲಿಲ್ಲ, ನಿನ್ನ ಮಗನನ್ನಾಗಿ ಸ್ವೀಕಾರ ಮಾಡಿಕೊಳ್ತಾನೂ ಇರಲಿಲ್ಲ. ಆಮೇನ್. ಅರ್ಥ ಆಗ್ತಿದ್ದೇವೆ? ಅರ್ಥ ಆಗ್ತಿದ್ದೇನವೇ? ನಮ್ಮ ಅಪರಾಧಗಳು, ನಮ್ಮ ಪಾಪಗಳೇ ನಮ್ಮನ್ನ ಏನು ಮಾಡ್ತಾ ಇದೆ? ದೇವರಿಂದ ದೂರ ಮಾಡ್ತಾ ಇದೆ. ಅದಕ್ಕಾಗಿ ಯೇಸು ಹೇಳಿದರು, ನಿಮ್ಮ ಪಾಪಗಳಲ್ಲಿಯೇ ನೀವು ಸಾಯುವಿರಿ. ಪಾಪ ಮಾಡುವವನು ಪಾಪಕ್ಕೆ ದಾಸನಾಗಿದ್ದಾನೆ. ಹಾಲೆಲೂಯ. ಇವತ್ತೇ ನಿರ್ಧಾರ ಮಾಡಿಕೊಳ್ಳ್ರಿ. ಇವತ್ತು ಒಂದು ವೇಳೆ ನಾನು ಇನ್ನೂ ಯಾವುದಾದ್ರೂ ಕೆಲಸಕ್ಕೆ ನಾನು ದಾಸನಾಗಿದ್ದರೆ, ಪಾಪದ ವಿಷಯದಲ್ಲಿ ದಾಸನಾಗಿದ್ದರೆ, ಇವತ್ತೇ ನಾನು ಅದನ್ನು ಬಿಟ್ಟು ಬಿಡ್ತೇನೆ ದೇವರೇ. ಯಾಕಂದ್ರೆ ಇಲ್ಲಿ ಇಬ್ಬರಿಗೆ ಸ್ಥಾನ ಇಲ್ಲ. ಹಾಲೆಲೂಯ. ಇಲ್ಲಿ ಒಬ್ಬರಿಗೆ ಸ್ಥಾನ, ಅದು ಕ್ರಿಸ್ತನಿಗೆ ಮಾತ್ರ ನಾನು ಅದನ್ನು ಕೊಡಬೇಕು. ಹಾಲೆಲೂಯ, ಹಾಲೆಲೂಯ. ಅರ್ಥ ಆಗ್ತಿದ್ದೇವೆ? ಆಮೇನ್, ಆಮೇನ್. ಗಂಡನ ಮನಸ್ಸಿನಲ್ಲಿ, ಈ ಗಂಡನ ಹೃದಯದಲ್ಲಿ ಎಷ್ಟು ಹೆಣ್ಮಕ್ಳಿಗೆ ಸ್ಥಾನ ಕೊಡ್ಬೇಕು? ಒಬ್ಬರಿಗೆ ತಾನೇ. ಇಬ್ಬರಿಗೆ 3 ಮಂದಿಗೆ ಸ್ಥಾನ ಕೊಟ್ಟರೆ ಕಟ್ಟಾಗಿ ಡಿವೋರ್ಸ್. ಅದಕ್ಕಾಗಿ ಆ ದೇವವಾಕ್ಯ ಅದೇ ಹೇಳ್ತಾ ಇದೆ, ನಿಮ್ಮ ಅಪರಾಧಗಳೇ ನನ್ನನ್ನು ದೂರ ಇಟ್ಟಿದೆ, ನೀವು ಮಾಡುವಂಥ ಪಾಪಗಳೇ ನನ್ನ ಕಿವಿಗಳು ಮುಚ್ಚಲ್ಪಟ್ಟಿದೆ. ಹಾಲೆಲೂಯ. ನನ್ನ ಮುಖಕ್ಕೆ ಅಡ್ಡಿಯಾಗಿದೆ. ಅರ್ಥ ಆಗ್ತಿದೆ ಅನ್ಕೋತೇನೆ. ಹಾಲೆಲೂಯ. ಇಲ್ಲಿ ಹೃದಯದಲ್ಲಿ ಹೆಂಡತಿಗೆ ಮಾತ್ರ ಸ್ಥಾನ, ಹೆಂಡತಿಯ ಹೃದಯದಲ್ಲಿ ಗಂಡನಿಗೆ ಮಾತ್ರ ಸ್ಥಾನ, ಕ್ರಿಸ್ತನ ಹೃದಯದಲ್ಲಿ ನೀನು ಮಾತ್ರ, ನಿನ್ನ ಹೃದಯದಲ್ಲಿ ಕ್ರಿಸ್ತನು ಮಾತ್ರ ಇರಬೇಕು. ಹಾಲೆಲೂಯ. ಯಾರಿಗೂ ಅಲ್ಲಿ ಅವಕಾಶ ಇಲ್ಲ, ನೀನು ಅವಕಾಶ ಕೊಡಲೂಬಾರದು. ಆಮೇನ್. ಅರ್ಥ ಆಗ್ತಿದ್ದೇವೆ? ದೇವರು ಮಾತನಾಡ್ತಾ ಇದ್ದಾರ? ಆಮೇನ್, ಆಮೇನ್. ನಾನು ಕ್ರಿಸ್ತನಿಗೆ ಮಾತ್ರ ಸೀಮಿತ. ನಾನು ದಾಸನಾಗ್ಲಿಕ್ಕಾಗಿ ಕರೆಯಲ್ಪಟ್ಟಿಲ್ಲ, ಮಗನಾಗಿರುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇನೆ. ಹಾಲೆಲೂಯ, ಹಾಲೆಲೂಯ. ನಿಮ್ಮ ಪಾಪಗಳ ಏನೇ ಇರುವುದಾಗಿದ್ದರೂ ಇವತ್ತೇ ಪಶ್ಚಾತ್ತಾಪ ಪಟ್ಟು ನಾನು ಇನ್ನು ಮುಂದೆ ಕ್ರಿಸ್ತನಿಗೆ ಮಾತ್ರ ನಾನು ಸೀಮಿತವಾಗಿರ್ತೇನೆ ಎಂಬುದಾಗಿ ನೀನು ಅರಿಕೆಯನ್ನು ಮಾಡುವಾಗ, ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ ಇವತ್ತೇ ನಿನ್ನ ಜೀವಿತದಲ್ಲಿ ನೆರವೇರ್ತದೆ. ಅದು ನೀನು ದೇವರ ಮಗನಾಗಿರ್ತೀಯ. ಹಾಲೆಲೂಯ, ಆಮೇನ್. ಅರ್ಥ ಆಗ್ತಿದ್ದೇವೆ? ದೇವರು ಮಾತನಾಡ್ತಾ ಇದ್ದಾನ? ಆಮೇನ್. ಯಾಕೆ ದೇವರು ಪಾಪ ಮಾಡಬೇಡ ಎಂಬುದಾಗಿ ಹೇಳ್ತಾ ಇದ್ದಾರೆ? ಯಾಕಂದ್ರೆ ಪಾಪ ದೇವರನ್ನ ನೋಡ್ಲಿಕ್ಕಾಗಿ ಸಾಧ್ಯ ಇಲ್ಲ. ಯಾವಾಗ ದೇವರನ್ನ ನೋಡ್ಲಿಕ್ಕಾಗಿ ಸಾಧ್ಯ ಇಲ್ಲೋ ನೀನು ಒಂದನ್ನ ಕಳೆದುಕೊಳ್ತೀಯ. ಅದು ಏನು ಅಂತಂದ್ರೆ ನಿತ್ಯ ಜೀವವನ್ನೇ ಕಳೆದುಕೊಳ್ತೀಯ. ಅದು ದೇವರಿಗೆ ಇಷ್ಟ ಇಲ್ಲ. ನೀನು ನರಕಕ್ಕೆ ಹೋಗುವುದು ದೇವರಿಗೆ
ಇಷ್ಟ ಇಲ್ಲ. ದೇವರಿಗೆ ಇಷ್ಟ ಇರುವುದು ನೀನು ದೇವರ ಬಳಿಗೆ ಇರಬೇಕೆಂಬುದಾಗಿ. ಆಮೆನ್. ಹಲ್ಲೆಲೂಯಾ. ಅರ್ಥ ಆಗ್ತಿದ್ದೇವೆ. ಒಂದು ವಚನ ಓದಿಕೊಳ್ಳೋಣ್ರಿ. ಯೋಹಾನನ ಬರೆದ ಸುವಾರ್ತೆ 14ನೇ ವಚನ, 14ನೇ ಅಧ್ಯಾಯ, ಯೋಹಾನ ಬರೆದ ಸುವಾರ್ತೆ ಅದು 14ನೇ ಅಧ್ಯಾಯ, ಅದು 1ನೇ ವಚನ. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ. ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮ್ಮ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದರೆ ಎಲ್ಲರೂ ಕೇಳಿಸ್ಕೊಳ್ರಿ, ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ಇರುವಂತ ಸ್ಥಳದಲ್ಲಿ ನೀವೆಲ್ಲರೂ ಇರಬೇಕೆಂಬುದಾಗಿ ಬಯಸ್ತಾ ಇದ್ದಾರೆ. ಹಲ್ಲೆಲೂಯಾ. ಎಷ್ಟು ಜನ ಬಯಸ್ತೀವಿ ಯೇಸುಸ್ವಾಮಿ ಇರುವಲ್ಲಿ ನಾನು ಇರಬೇಕೆಂಬುದಾಗಿ? ಬಯಸ್ತೀರಾ? ಹಾಗಾದ್ರೆ ಪಾಪ ಮಾಡಿ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯನಾ? ಅಪರಾಧಗಳನ್ನ ಮಾಡಿ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯನಾ? ಕಪ್ಪು ಚಿಟ್ಟಿಗೆ ಇಟ್ಕೊಂಡು ನಾನು ಹೋಗ್ಲಿಕ್ಕೆ ಸಾಧ್ಯನಾ? ಅದಕ್ಕಾಗಿ ಯೇಸು ಪಾಪವನ್ನ ದ್ವೇಷಿಸಿದ್ರು. ಪಾಪಕ್ಕೆ ದಾಸನಾಗಬೇಡ, ನೀನು ದಾಸನಾದ್ರೆ ಅಲ್ಲಿಗೆ ಎಂಟ್ರಿ ನಿನಗಿಲ್ಲ, ಅಲ್ಲಿ ಬರ್ಲಿಕ್ಕೆ ನಿನಗೆ ದಾರಿ ಇಲ್ಲ. ಹಲ್ಲೆಲೂಯಾ. ನಾನು ಇರುವಂತ ಸ್ಥಳದಲ್ಲಿ ನೀವೆಲ್ಲರೂ ಇರಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾರೆ. ಅದರಲ್ಲಿ ಖುಷಿ ಇದೆ ಅವನಿಗೆ. ಹಲ್ಲೆಲೂಯಾ. ಅರ್ಥ ಆಗ್ತಿದ್ದೇವೆ? ಆಮೇನ್, ಆಮೇನ್. ನಾನು ಪಾಪ ಇಟ್ಟುಕೊಂಡು ಅಲ್ಲಿ ಎಂಟ್ರಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಆಮೇನ್. ಪರಲೋಕ ಅಂತಂದ್ರೆ ಇಲ್ಲಿ ಬಸ್ ಐತೆ. CBT ಬಟ್ನ ಹೋಗಿ ನಾ ಬಸ್ ಹಿಡಿದು ಹತ್ತು ಹೋಗ್ತೇನಂತ ಆಗ್ತದ? ಪರಲೋಕ, ನಿತ್ಯ ಜೀವ ಅದೆಲ್ಲಿದೆ? ಕ್ರಿಸ್ತನ ವಾಸಸ್ಥಾನ ಅದಾಗಿದೆ. ಅಲ್ಲಿಗೆ ನೀನು ಹೋಗ್ಬೇಕಂತಂದ್ರೆ ಕ್ರಿಸ್ತನು ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸಿ ಮಾದರಿಯನ್ನ ತೋರಿಸಿ ಹೇಳಿಕೊಟ್ಟು ಹೋದರು, ಅದೇ ಪ್ರಕಾರ ಆತನನ್ನ ನೋಡಿ, ಆತನನ್ನ ದೃಷ್ಟಿಸಿ, ಆತನ ವಾಕ್ಯವನ್ನ ಕೇಳಿ ಒಳಗಡೆ ಇಟ್ಟುಕೊಂಡು ಅದರಂತೆ ನಡೆದು ಆತನು ಹೇಳಿದಂತೆಯೇ ಕೇಳಿ ಆತನ ಶಿಷ್ಯನಾಗಿ ನಾನು ನಿಂತುಕೊಂಡು, ಅಷ್ಟೇ ಅಲ್ಲ ಅನೇಕ ಶಿಷ್ಯರನ್ನ ಮಾಡಿಕೊಂಡು ಕ್ರಿಸ್ತನ ಬಳಿಗೆ ತೆಗೆದುಕೊಂಡು ಬಂದು, ಯಾವ ರೀತಿ ಪೌಲನು ಹೇಳಿದ್ನಲ್ಲ, ನನ್ನ ಓಟವನ್ನ ಕಡೆಗಾಣಿಸಿದ್ದೇನೆಂಬುದಾಗಿ, ಅದೇ ರೀತಿ ನಾನು ಕೂಡ ಒಂದು ದಿನ ಹೇಳಬೇಕು, ನನ್ನ ದೇವರು ಕೊಟ್ಟಂತ ಸೇವೆಯನ್ನ ನಾನು ಮಾಡಿ ಮುಗಿಸಿದ್ದೇನೆ, ಅದು ದೇವರ ದಾಸನು ಎಂಬುದಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದು ದೇವರ ಮಗನು ಎಂಬಂತ ಪಟ್ಟ. ನಿನ್ನನ್ನು ಕರೆದಿರುವುದು ಪಾಪಕ್ಕೆ ದಾಸನಾಗಬೇಕೆಂಬುದಾಗಿ ಅಲ್ಲ, ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಬೇಕೆಂಬುದಾಗಿ. ಹಲ್ಲೆಲೂಯಾ. ಅರ್ಥ ಆಗ್ತಿದ್ದೇವೆ? ಆಮೇನ್. ಹೊರಗಡೆ ನಾನು ಇದನ್ನ ಹೇಳಿದ್ರಪ್ಪ ಸ್ವರ್ಗ ನರಕ ಅಂತಂದ್ರೆ ನಗ್ತಾರೆ, ಹಾಸ್ಯ ಮಾಡ್ತಾರೆ. ಹಲ್ಲೆಲೂಯಾ. ಎಲ್ಲಿದೆ ಸ್ವರ್ಗ, ಎಲ್ಲಿದೆ ನರಕ ತೋರಿಸ್ತಂತಾರೆ. ಕ್ರಿಸ್ತನು ಎಲ್ಲವನ್ನ ಹೇಳಿಟ್ಟು ಹೋಗಿದ್ದಾರೆ. ಆಮೇನ್, ಆಮೇನ್. ಅರ್ಥ ಆಗ್ತಿದ್ದೇವೆ? ದೇವ್ರು ಮಾತನಾಡ್ತಾ ಇದ್ದಾರ. ಹಲ್ಲೆಲೂಯಾ. ಅದಕ್ಕಾಗಿಯೇ ಪಾಪವನ್ನ ದೇವರು ಏನು ಮಾಡೋದು? ದ್ವೇಷಿಸಿದು. ನಿನ್ನ ಪಾಪಗಳು ಇವತ್ತೇ ಕ್ಷಮಿಸಲ್ಪಡಬೇಕು. ಯಾವನ ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆಮೇನ್. ಹಲ್ಲೆಲೂಯಾ. ಒಂದು ವಚನ ಓದಿಕೊಳ್ಳೋಣ್ರಿ. ಯೇಸು ಸ್ವಾಮಿ ಇರುವಂತಹ ಸಮಯದಲ್ಲಿ ನಡೆದಿರುವಂತಹ ಒಂದು ಸನ್ನಿವೇಶ. ಮಾರ್ಕನ ಬರೆದ ಸುವಾರ್ತೆ ಪಾಪ ಕ್ಷಮಿಸಲ್ಪಡಬೇಕೆಂಬುದಾಗಿ ಎಷ್ಟೊಂದು ಮುಖ್ಯವಾಗಿರುವಂಥದ್ದು. ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 1ನೇ ವಚನ. ಕೆಲವು ದಿನಗಳಾದ ಮೇಲೆ ಆತನು ಕಪೆರ್ನೌಮಿಗೆ ತಿರುಗಿ ಬಂದನು.
ಮನೆಯಲ್ಲಿದ್ದಾನೆಂಬ ವರ್ತಮಾನವು ಹಬ್ಬಿದಾಗ ಬಹುಜನರು ಕೂಡಿ ಬಂದಿದ್ದರಿಂದ ಬಾಗಿಲಿನ ಬಳಿಯಲ್ಲಾದರೂ ಸ್ಥಳವಿರಲಿಲ್ಲ. ಆತನು ಅವರಿಗೆ ದೇವರ ವಾಕ್ಯವನ್ನು ಹೇಳುತ್ತಿದ್ದನು. ಅಷ್ಟರಲ್ಲಿಯೂ ಕೆಲವರು ಒಬ್ಬ ಪಾರ್ಶ್ವವಾಯು ರೋಗಿಯನ್ನು 4 ಮಂದಿಯಿಂದ ಹೋರಿಸಿಕೊಂಡು ಆತನ ಬಳಿಗೆ ತಂದರು. ಜನರು ಗುಂಪಾಗಿದ್ದರಿಂದ ಅವರು ಆತನ ಹತ್ತಿರಕ್ಕೆ ಸೇರಲಾರದೆ ಆತನಿದ್ದ ಮನೆಯ ಮೇಲ್ಛಾವಣಿಯನ್ನು ಬಿಚ್ಚಿ ದ್ವಾರ ಮಾಡಿ ಪಾರ್ಶ್ವವಾಯು ರೋಗಿಯ ಮಲಗಿದ್ದ ಹಾಸಿಗೆಯನ್ನು ಇಳಿಸಿದರು. ಸಾಕ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೆಲ್ಲ ಗೊತ್ತಿದೆ, ಆದ್ರೂ ಕೂಡ ದೇವರು ಏನೋ ಒಂದು ಹೇಳುವುದಕ್ಕಾಗಿ ಬಯಸ್ತಾ ಇದ್ದಾನೆ. ಆಮೆನ್, ಹಲ್ಲೆಲೂಯಾ. ಯೇಸು ಸ್ವಾಮಿ ಒಂದು ಮನೆಯಲ್ಲಿ ಏನ್ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ವಾಕ್ಯವನ್ನ ಹೇಳ್ತಾ ಇದ್ದಾರೆ, ಉಪದೇಶವನ್ನ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ದಯಮಾಡಿ ಕೇಳಿಸ್ಕೊಡ್ರಿ. ಹೇಳ್ತಾ ಇರುವಾಗ ಆ ಮನೆಯಲ್ಲಿ ಏನಿದೆಯಪ್ಪ ಅಂತಂದ್ರೆ ಸುತ್ತಲೂ ಜನ ಇದ್ದಾರೆ. ಆಮೇನ್. ನಿಂತ್ಕೊಳ್ಳಕ್ಕೂ ಅಲ್ಲಿ ಸ್ಥಳ ಇಲ್ಲ, ಕೂತ್ಕೊಳ್ಳಕ್ಕೂ ಅಲ್ಲಿ ಸ್ಥಳ ಇಲ್ಲ, ಅಷ್ಟೊಂದು ಜನ ತುಂಬಿಕೊಂಡಿದ್ದಾರೆ. ಯಾಕಂದ್ರೆ ಯೇಸು ಸ್ವಾಮಿ ಮಾಡುವಂತ ಮಹತ್ ಕಾರ್ಯಗಳು ಅಂಥವುಗಳಾಗಿದ್ವು. ಆಮೇನ್. ಆ ಬಾಗಿಲ ಸುತ್ತಲೂ ಕೂಡ ಜನರಿದ್ವು. ಅಲ್ಲಿ ಯಾರೋ ಯೇಸು ಸ್ವಾಮಿ ಬಂದಿದ್ದಾರೆ, ಉಪದೇಶ ಮಾಡ್ತಾ ಇದ್ದಾರೆ ಅಂತ ಕೇಳಿಸ್ಕೊಂಡು ಅಲ್ಲಿ ಒಬ್ಬ ಪಾರ್ಶ್ವವಾಯು ರೋಗಿ ಇದ್ದ. ಆತನನ್ನ ಹಾಸಿಗೆ ಮೇಲೆ ಮಲಗಿದವನಾಗಿದ್ದ. ತುಂಬಾ ದಿನಗಳಾಗಿತ್ತು ಅನಿಸುತ್ತೆ. ಆಮೇನ್. ಪಾರ್ಶ್ವವಾಯು ರೋಗಿ ಅಂತಂದ್ರೆ ಒಂದು ಸೈಡು ಪ್ಯಾರಾಲಿಸಿಸ್ ಅಂತಾರಲ್ಲ, ಕೈ ಕಾಲು ಯಾವುದೇ ರೀತಿಯ ಸ್ವಾಧೀನ ಇರೋದಿಲ್ಲ. ಹಲ್ಲೆಲೂಯಾ. ಅವನನ್ನ ಮಲ್ಕೊಂಡಿರ್ತಾನೆ. ಯಾವಾಗ ಯೇಸು ಆ ಮನೆಯಲ್ಲಿ ಇದಾನಂತೇಳಿ ತಿಳಿದುಕೊಳ್ತಾರೋ ಮನೆಯವರು ಅವನನ್ನ ಏನು ಮಾಡ್ತಾರೆ ಅಂತಂದ್ರೆ ಹಾಸಿಗೆಯ ಸಮೇತ ಎತ್ತುಕೊಂಡು ಆ ಮನೆ ಒಳಗಡೆ ಪ್ರವೇಶ ಮಾಡ್ಲಿಕ್ಕಾಗಿ ನೋಡ್ತಾರೆ. ಆದರೆ ಆಗೋದಿಲ್ಲ. ಯಾಕಂತಂದ್ರೆ ಜನ ಇದ್ದಾರೆ, ಸುತ್ತಲೂ ಜನ ಇದ್ದಾರೆ. ತಿರುಗಿ ಮನೆಗೆ ಹೋಗ್ಲಿಲ್ಲ. ಆಮೇನ್. ಅಯ್ಯೋ ಏಸಾಮಿ ನೋಡಕ್ ಆಗೋದಿಲ್ಲಪ್ಪ ಅಂಥೇಳಿ ವಾಪಸ್ ಹೋಗ್ಲಿಲ್ಲ. ಹಲ್ಲೆಲೂಯಾ. ಆಮೇನ್, ಆಮೇನ್. ಕೇಳಿಸ್ಕೊತಾ ಇದ್ದೀವಿ. ಮೊನ್ನೆ ನಡೆದಂಥ ಘಟನೆ ಬೆಂಗಳೂರಿನಲ್ಲಿ ನಡೀತಿ ಘಟನೆ. 2 ಜನ ಸತ್ತರು, 11 ಜನ ಸತ್ತರು. ಕಾಲ್ ತುಡಿತದಲ್ಲಿ ಸತ್ತೋದು. ಯಾರನ್ನ ನೋಡ್ಲಿಕ್ಕಾಗಿ? ಒಬ್ಬ ಮನುಷ್ಯನನ್ನ ನೋಡ್ಲಿಕ್ಕೆ ಬಿಲ್ಡಿಂಗು, ಹೈಕೋರ್ಟು, ಗಿಡವನ್ನ ಹತ್ತಿ ತಮ್ಮ ಪ್ರಾಣವನ್ನೇ ಲೆಕ್ಕಿಸದೆ ನೋಡ್ಲಿಕ್ಕಾಗಿ ಹತ್ತಿದ್ರು. ಯಾರನ್ನ? ಒಬ್ಬ ನಮ್ಮಂತೆ ಮನುಷ್ಯ. ಅವನಿಗೂ ಜ್ವರ ಬರ್ತದೆ, ನೆಗಡಿ ಬರ್ತದೆ, ಕೆಮ್ಮು ಬರ್ತದೆ, ಆರಾಮಿಲ್ದ ಗುಳಿಗೆ ಅವನು ತಗೋತಾನೆ, ಇಂಜೆಕ್ಷನ್ ತಗೋತಾನೆ. ಅಂಥವನ್ನ ನೋಡಾಕ ಎಲ್ಲೆಲ್ಲಿ ಹತ್ತಿ ನೋಡ್ತಾ ಇದ್ರು. 11 ಜನ ಸತ್ತು ಹೋದು. ಹಲ್ಲೆಲೂಯಾ. ಆಮೇನ್. ಒಬ್ಬ ಮನುಷ್ಯನ ನೋಡ್ಲಿಕ್ಕಾಗಿ. ಆದರೆ ಇಲ್ಲಿ ಒಳಗಡೆ ಇರುವವನು ಕೇವಲ ಮನುಷ್ಯನಲ್ಲ, ದೇವಕುಮಾರ, ದೇವರ ಮಗನು ಅಲ್ಲಿ ಒಳಗಡೆ ಇದ್ದಾನೆ. ಅಧಿಕಾರ ಉಳ್ಳವನು ಒಳಗಡೆ ಇದ್ದಾನೆ. ಹಲ್ಲೆಲೂಯಾ. ಜನ ಇದ್ದಾರಂತೇಳಿ ನಾನು ವಾಪಸ್ ಹೋಗೋದಿಲ್ಲ ಮನೆ ಒಳಗಡೆ. ಹಲ್ಲೆಲೂಯಾ. ಹೆಂಗಾದ್ರೂ ಮಾಡಿ ನಾನು ಯೇಸುವನ್ನ ನೋಡಬೇಕು, ಇವನನ್ನ ಗುಣಪಡಿಸ್ಬೇಕಂತ ಹೇಳಿ ಏನ್ ಮಾಡಿದ್ರು? ಮನೆಯ ಮೇಲ್ಛಾವಣಿಯನ್ನ ಹತ್ತಿ ಹಂಚುಗಳನ್ನ ತೆಗೆದು ಏಸು ಎಲ್ಲಿದ್ನೋ ಅಲ್ಲಿಯೇ ಹಾಸಿಗೆಯನ್ನ ಕೆಳಗೆ ಇಳಿಸ್ತಾರೆ. ಹಲ್ಲೆಲೂಯಾ. ಆಮೇನ್. ಅರ್ಥ ಆಗ್ತಿದೆ? ಕೇಳಿಸ್ಕೊತಾ ಇದ್ದೀರಾ? ಆಮೇನ್. ಹಾಸಿಗೆಯನ್ನ ಕೆಳಗಡೆ ಇಳಿಸಿದ ಮೇಲೆ ಆ ಯೇಸು ಅವರ ನಂಬಿಕೆಯನ್ನ ನೋಡ್ತಾನೆ. ಮೊದಲು ಆ ನಂಬಿಕೆ ಎಂತದ್ದಂತಂದ್ರೆ ಸಾಧಾರಣವಾದಂತ ನಂಬಿಕೆ ಅಲ್ಲ. ಒಬ್ಬ ಪಾರ್ಶ್ವವಾಯು ರೋಗಿಯನ್ನ ಹಾಸಿಗೆ ಮೇಲೆ ಮಲಗಿರುವಂಥದ್ದನ್ನ ಮೇಲ್ಗಡೆ ಹತ್ತಿ ಇಳಿಸ್ತಾರಂತಂದ್ರೆ ಅವರ ನಂಬಿಕೆ ಯೇಸು ಇವನನ್ನ ಎಬ್ಬಿಸ್ತಾನೋ ಅಂತ ನಂಬಿಕೆ ಅವನಲ್ಲಿತ್ತು. ಹಲ್ಲೆಲೂಯಾ. ಆಮೇನ್. ಮುಂದೆ ಓದೋಣ್ರಿ. ಯೇಸು ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಯನ್ನ ನೋಡಿ ಮಗನೇ ಕೇಳಿಸ್ಕೊಳ್ರಿ, ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಕೇಳಿಸ್ಕೊತಾ ಇದ್ದೀವಿ? ಯೇಸು ಏನ್ ಹೇಳಿದ್ರಲ್ಲಿ? ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಈಗ ಅವನಿಗೆ ಬೇಕಾಗಿರುವಂತದ್ದೇನ್ರಿ? ಏನ್ ಬೇಕೀಗ ಅವನಿಗೆ? ಪಾರ್ಶ್ವವಾಯು ರೋಗಿಗೆ ಗುಣ ಆಗ್ಬೇಕು.
ಎದ್ದು ಅವನಿಗೆ ಬೇಕಾಗಿರುವಂಥದ್ದು ಗುಣಪಡಿಸುವಿಕೆ. ಆದ್ರೆ ಯೇಸು ಸ್ವಾಮಿ ಹೇಳ್ತಾ ಇರುವಂಥದ್ದು ನಿನ್ನ ಪಾಪಗಳು. ಹಲ್ಲೆಲೂಯಾ. ಇಲ್ಲಿ ತಿಳ್ಕೊಳ್ಬೇಕಾಗಿರುವಂಥದ್ದು ನನ್ನ ರೋಗ ವಾಸಿ ಆಗುವುದಕ್ಕಿಂತ ನನ್ನ ಪಾಪಗಳು ಕ್ಷಮಿಸಲ್ಪಡಬೇಕು ಮೊದಲು. ಹಲ್ಲೆಲೂಯಾ. ನೀನು ರೋಗವನ್ನ ಇಟ್ಟುಕೊಂಡು ನಿತ್ಯ ಜೀವಕ್ಕೆ ಹೋಗಬಹುದು, ಆದರೆ ಪಾಪವನ್ನ ಇಟ್ಟುಕೊಂಡು ನಿತ್ಯ ಜೀವಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಗ್ತಿದೆ ರೀ? ಆಮೇನ್ ಆಮೇನ್. ಜ್ವರ ಬಂದು ನಾನು ಸತ್ತು ಹೋದು ನಾನು ನಿತ್ಯ ಜೀವಕ್ಕೆ ಹೋಗ್ಬೋದು, ಆದರೆ ಪಾಪವನ್ನ ಸುತ್ತಿಕೊಂಡು ನಾನು ನಿತ್ಯ ಜೀವಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಅದಕ್ಕಾಗಿಯೇ ಸ್ವಾಮಿ ಅಲ್ಲಿ ಮುಖ್ಯವಾಗಿ ಹೇಳಿರುವಂಥದ್ದು ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಆಮೇನ್. ಏ ಸ್ವಾಮಿ ಗೊತ್ತು, ನಿನ್ನ ಸಮೃದ್ಧಿಕ್ಕಿಂತ ನಿನ್ನ ಪಾಪಗಳು ಕ್ಷಮಿಸಲ್ಪಡುವುದು ಬಹಳ ಮುಖ್ಯ. ನಿನ್ನ ಆಶೀರ್ವಾದಕ್ಕಿಂತ ಮೊದಲು ನಿನ್ನ ಪಾಪಗಳು ಕ್ಷಮಿಸಲ್ಪಡಬೇಕು. ನಿನ್ನ ಐಶ್ವರ್ಯಕ್ಕಿಂತ ನಿನ್ನ ಪಾಪಗಳು ಮೊದಲು ಕ್ಷಮಿಸಲ್ಪಡಬೇಕು. ನಿನ್ನ ಅಭಿವೃದ್ಧಿಗಿಂತ ನಿನ್ನ ಪಾಪಗಳು ಮೊದಲು ಕ್ಷಮಿಸಲ್ಪಡಬೇಕು. ಯಾಕಂತಂದ್ರೆ ಆವಾಗಲೇ ನೀನು ಕರ್ತನ ಮುಂದೆ ನಿಲ್ಲಿಕ್ಕಾಗಿ ಸಾಧ್ಯ. ಆಮೇನ್ ಆಮೇನ್. ನೀನು ನಿಲ್ಲಬೇಕಂತಂದ್ರೆ ನಿನ್ನ ಕಪ್ಪು ಬಣ್ಣ ಬೆಳ್ಳಗಾಗಲೇಬೇಕು. ಆಮೇನ್. ಹಲ್ಲೆಲೂಯಾ. ಅರ್ಥ ಆಗ್ತಿದೆ ಅನ್ಕೋತೇನ್ರಿ? ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತ ಯೇಸು ಹೇಳಿದ್ರು. ಮುಂದೆ ಆದರೆ ಶಾಸ್ತ್ರಿಗಳಲ್ಲಿ ಕೆಲವರು, ಅಲ್ಲಿ ಜನರು ಇದ್ದವಲ್ಲ, ಶಾಸ್ತ್ರಿಗಳು, ಪಂಡಿತರು, ಜ್ಞಾನವಂತವರು, ಬುದ್ಧಿವಂತವರು, ಹಲ್ಲೆಲೂಯಾ, ಯೇಸುವಿಗೆ ಪಾಠ ಮಾಡುವಂತವರು ಇದ್ರಲ್ಲಿ ಹೆಂಗಾದ್ರು ಮಾಡಿ ಯೇಸುವನ್ನ ಸಿಗಿಸ್ಬೇಕು ಅಂತೇಳಿ ತುದಿಗಾಲಲ್ಲಿ ನಿಂತಿರ್ತಾರೆ. ಅವ್ರು ಹೇಳ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ. ಆದರೆ ಶಾಸ್ತ್ರಿಗಳಲ್ಲಿ ಕೆಲವರು ಅಲ್ಲಿ ಕೂತುಕೊಂಡಿದ್ದು ಇವನು ಯಾಕೆ ಹೀಗೆ ಮಾತನಾಡುತ್ತಾನೆ, ಇವನು ಯಾಕೆ ಹೀಗೆ ಮಾತನಾಡ್ತಾನೆ, ಇದು ದೇವದೂಷಣೆ. ದೇವದೂಷಣೆ ಅಂತಂದ್ರೆ ಈಗ ಪಾಪ ಕ್ಷಮಿಸಲ್ಪಡ್ಲಿಕ್ಕೆ, ಈಗ ನಾನು ಯಾವತ್ತು ಬಂದು ಪ್ರಾರ್ಥನೆ ಮಾಡ್ತಾನುವಾಗ ಆತನ ಮೇಲೆ ಕೈ ಇಟ್ಟು ನಿನ್ನ ಪಾಪಗಳು ಕ್ಷಮಾಪಣೆ ಆಗೈತೆ ಅಂತ ಹೇಳಿದ್ರೆ ಕ್ಷಮಾಪಣೆ ಆಗ್ತದ? ನಾನು ಕ್ಷಮಿಸಿದ್ರೆ ಕ್ಷಮಾಪಣೆ ಆಗ್ತಿದ್ವಿ? ಅದು ನಾನು ದೇವದೂಷಣೆ ಮಾಡಿದ ಹಾಗಾಗ್ತದೆ. ಅದು ಯೇಸು ಸ್ವಾಮಿಗೆ ಹೇಳ್ತಾ ಇದ್ದಾವೆ, ನೀನು ದೇವದೂಷಣೆನ ಮಾಡ್ತಾ ಇದ್ದೀಯಾ ಅಂತೇಳಿ. ಆಮೇನ್. ಅವರ ದೃಷ್ಟಿಯಲ್ಲಿ ಯೇಸು ಸ್ವಾಮಿ ದೇವರಲ್ಲ ಅಂತ ಅರ್ಥ. ಯೇಸು ಸ್ವಾಮಿ ದೇವರ ಮಗನು ಒಪ್ಪಿಕೊಳ್ತಾ ಇಲ್ಲ ಅವರು. ನೀನು ದೇವದೂಷಣೆನ ಮಾಡ್ತಾ ಇದ್ದೀಯಾ? ದೇವರು ಒಬ್ಬನೇ ಹೊರತು ಮತ್ತಾರು ಪಾಪಗಳನ್ನು ಕ್ಷಮಿಸಬಲ್ಲರು. ಮತ್ತಾರು ಪಾಪವನ್ನ ಕ್ಷಮಿಸ್ತಾರೆ. ಹಲ್ಲೆಲೂಯಾ. ನಿನ್ನ ಪಾಪಗಳ ಕ್ಷಮಾಪಣೆ ದೇವರೇ ಮಾಡಬೇಕು, ಯಾರು ಮಾಡ್ಲಿಕ್ಕಾಗಿ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಆಮೇನ್. ಮುಂದೆ ಓದೋಣ ಎಂದು ತಮ್ಮ ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡರು. ಹೀಗೆ ಅಂದುಕೊಳ್ಳುವುದನ್ನು ಕೂಡಲೇ ಯೇಸು ತನ್ನ ಆತ್ಮದಲ್ಲಿ ತಿಳಿದುಕೊಂಡು ಅವರಿಗೆ ಹೇಳ್ತಾ ಇದ್ದಾನೆ, ನೀವು ನಿಮ್ಮ ಮನಸ್ಸಿನಲ್ಲಿ ಯಾಕೆ ಹೀಗೆ ಅಂದುಕೊಳ್ಳುತ್ತೀರಿ? ಯಾವುದು ಸುಲಭ? ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅನ್ನುವುದು ಎದ್ದು ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ನಡೆ ಅನ್ನುವುದು. ಹಲ್ಲೆಲೂಯಾ. ಈಗ ನಾನು ನಿಮ್ಮನ್ನು ಕೇಳ್ತೇನೆ, ನಿಮಗೆ ನಿಮ್ಮ ಪಾಪಗಳು ಕ್ಷಮಿಸಲ್ಪಡುವುದು ಮುಖ್ಯನಾ, ಅಥವಾ ಈ ಲೋಕದಲ್ಲಿ ದೊಡ್ಡ ಶ್ರೀಮಂತರಾಗುವುದು ಬಹಳ ಮುಖ್ಯನಾ? ಯಾವುದೇ ಯೇಸು ಹೇಳ್ತಾನೆ, ನಿನ್ನ ಪಾಪಗಳು ಕ್ಷಮಿಸ್ತೇನೆ, ಆದರೆ ನಿನ್ನ ಐಶ್ವರ್ಯವಂತ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅವಾಗ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಪಾಪದ ಕ್ಷಮಾಪಣೆ. ಹಲ್ಲೆಲೂಯಾ. ಅದೇ ಯೇಸು ಹೇಳ್ತಾ ಇದ್ದಾನೆ, ಯಾವುದು ಸುಲಭಪ್ಪ, ಯಾವುದು ಬೇಕಾಗಿದೆ? ಇವನು ರೋಗವಾಸಿ ಮಾಡೋದು ಬೇಕಾಗಿದೆನಾ, ಅಥವಾ ಇವನ ಮಾಡಿರುವಂಥ ಪಾಪಗಳು ಕ್ಷಮಿಸಲ್ಪಡುವಂಥದ್ದು ಬೇಕಾಗಿದೆನಾ? ಹಲ್ಲೆಲೂಯಾ. ಅರ್ಥ ಆಗ್ತದೆ?
ಅರ್ಥ ಆಗ್ತಿದ್ದೇವೆ? ಆಮೇನ್. ರೋಗ ವಾಸಿ ಮಾಡಿ ಈತನ ನಡೆ ಅಂತಂದ್ರೆ ಈತನ ಪಾಪಗಳು ಕ್ಷಮಾಪಣೆ ಆಗೋದಿಲ್ಲ. ಹಾಲೆಲೂಯ. ಯೇಸು ಸ್ವಾಮಿಗೆ ಬೇಕಾಗಿರುವಂಥದ್ದು ಏನಪ್ಪಾ ಅಂತಂದ್ರೆ ಮೊದಲು ಇವನ ಪಾಪಗಳು ಕ್ಷಮಿಸಲ್ಪಡಬೇಕು ಎಂಬುದಾಗಿ. ಹಾಲೆಲೂಯ. ಆಮೇನ್. ಕೇಳಿಸ್ಕೊತಾ ಇದ್ದೇವೆ? ಯಾವುದು ಸುಲಭ, ಯಾವುದು ಬೇಕಾಗಿದೆ? ಪಾಪದ ಕ್ಷಮಾಪಣೆ. ಹಾಲೆಲೂಯ. ಓದಮ್ಮ. ಆದರೆ ಪಾಪಗಳನ್ನು ಕ್ಷಮಿಸಿ ಬಿಡುವುದಕ್ಕೆ, ಪಾಪವನ್ನ ಕ್ಷಮಿಸಿ ಬಿಡುವುದಕ್ಕೆ ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು, ಮನುಷ್ಯ ಕುಮಾರನಿಗೆ ಈ ಲೋಕದಲ್ಲಿ ಅಧಿಕಾರ ಇದೆ. ಯೇಸು ಕ್ರಿಸ್ತನಿಗೆ ಅಧಿಕಾರ ಕೊಡಲ್ಪಟ್ಟಿದೆ ನಿನ್ನ ಪಾಪಗಳು ಕ್ಷಮಿಸಲ್ಪಡುವುದಕ್ಕಾಗಿ. ಯಾಕಂತಂದ್ರೆ ಆತನು ನಿನ್ನ ಪಾಪಗಳಿಗೆ, ನಿನ್ನ ಅಪರಾಧಗಳಿಗೆ, ನಿನ್ನ ಕೆಟ್ಟತನಕ್ಕೆ, ನಿನ್ನ ಅಯೋಗ್ಯತನಕ್ಕೆ, ನನ್ನ ಒಂದು ಕೆಟ್ಟ ಆಲೋಚನೆಗೆ ಆತನೇ ಹೊತ್ತುಕೊಂಡು ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟು ಮತ್ತೆ ದೇವರು ಆತನನ್ನ 3ನೇ ದಿನದಲ್ಲಿ ಎಬ್ಬಿಸಿ ಆತನಿಗೆ ಸರ್ವ ಅಧಿಕಾರವನ್ನ ಕೊಟ್ಟ ಆತನು ನಿನ್ನ ದೇವರಾಗಿದ್ದಾನೆ. ಹಾಲೆಲೂಯ. ಕೇಳಿಸ್ಕೊತಾ ಇದ್ದೀವಿ ಅನ್ಕೋತೇನೆ. ಆಮೇನ್. ಆಮೇನ್. ಆಶೀರ್ವಾದ ಆಗ್ತಿದ್ದೇವೆ, ಬಿಡುಗಡೆ ಆಗ್ತಾ ಇದೆ ಅನ್ಕೋತೇನೆ. ಹಾಲೆಲೂಯ. ಮೊದಲು ನನ್ನ ಪಾಪಗಳು ಕ್ಷಮಿಸಲ್ಪಡಬೇಕು. ಹಾಲೆಲೂಯ. ಇವತ್ತಿನ ದಿನದಲ್ಲಿ ನಾನು ಯಾವುದಕ್ಕಾಗಿ ದಾಸನಾಗಿದ್ದೇನೆ? ಪಾಪಕ್ಕಾಗಿ ದಾಸನಾಗಿದ್ದೇನೋ ಅಥವಾ ಕ್ರಿಸ್ತನಿಗೆ ಮಗನಾಗಿರುವುದಕ್ಕಾಗಿ ಬಯಸ್ತೇನೋ? ಹಾಲೆಲೂಯ. ಹಾಲೆಲೂಯ. ಕೇಳಿಸ್ಕೊತಾ ಇದ್ದೇವೆ? ಆಮೇನ್. ಯೇಸು ಸ್ವಾಮಿ ಒಂದು ಕಡೆ ಕುಂತು ಮಾತನಾಡ್ತಾ ಇರುವಾಗ ಒಬ್ಬ ವ್ಯಭಿಚಾರಿ ಸ್ತ್ರೀಯನ್ನು ತೆಗೆದುಕೊಂಡು ಬಂದು ಯೇಸುವಿನ ಬಳಿಗೆ ಹಾಕ್ತಾರೆ. ಹಾಕಿ ಕೇಳ್ತಾರೆ, ಮೋಶೆ ಧರ್ಮಶಾಸ್ತ್ರದಲ್ಲಿ ವ್ಯಭಿಚಾರಿಗೆ ಕಲ್ಲು ಹೊಡಿಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ, ನೀನೇನು ಹೇಳ್ತೀಯ ಅಂತನ್ನುವಾಗ ಯೇಸುಸ್ವಾಮಿ ಹೇಳಿದರು, ನಿಮ್ಮಲ್ಲಿ ಯಾರು ಪಾಪ ಮಾಡಿಲ್ವೋ ಅವರೇ ಮೊದಲು ಕಲ್ಲನ್ನು ತೆಗೆದುಕೊಂಡು ಆ ಸ್ತ್ರೀಗೆ ಹೊಡಿರಿ. ನಿಮ್ಮಲ್ಲಿ ಯಾರು ಪಾಪ ಮಾಡಿಲ್ವೋ ಎಲ್ಲರೂ ಏನು ಮಾಡಿದರು? ಆ ಸ್ಥಳದಲ್ಲಿ ಯಾರು, ಅಲ್ಲಿ ನಿಂತವ್ರು ಯಾರು? ಒಂದು ವ್ಯಭಿಚಾರಿ ಸ್ತ್ರೀ, ಇನ್ನೊಂದು ಯೇಸು ಸ್ವಾಮಿ. ಹಾಲೆಲೂಯ. ಪರಿಶುದ್ಧನಾಗಿರುವಂತ ತನ್ನ ದೇವರು ಅಲ್ಲಿ ನಿಂತುಕೊಂಡಿದ್ರು. ಅವಾಗ ಹೇಳ್ತಾರೆ, ಯಾಕಮ್ಮ ಯಾರೂ ನಿನಗೆ ಹೊಡಿಲಿಲ್ವಾ ಅಂತನ್ನುವಾಗ ಆ ಸ್ತ್ರೀ ಕೇಳ್ತಾಳೆ, ಯಾರೂ ನನಗೆ ಹೊಡಿಲಿಲ್ಲಪ್ಪ. ಅವಾಗ ಯೇಸು ಹೇಳ್ತಾನೆ, ನನಗೂ ಹೊಡ್ಯಕ್ಕೆ ಅಧಿಕಾರ ಐತಿ, ಆದರೂ ನಾನೂ ಹೊಡೆಯುವುದಿಲ್ಲ. ನನಗೆ ಅಧಿಕಾರ ಇದೆ ಹೊಡೆಯುವುದಕ್ಕಾಗಿ, ಆದರೆ ನಾನು ಹೊಡೆಯುವುದಿಲ್ಲ. ಆಗ ಒಂದು ಮಾತನ್ನು ಹೇಳ್ತಾವೆ ಯೇಸು ಸ್ವಾಮಿ, ಇನ್ನು ಮೇಲೆ ಪಾಪ ಮಾಡಬೇಡ. ಹಾಲೆಲೂಯ. ಯೇಸು ಸ್ವಾಮಿ ಬಯಸ್ತಾ ಇರುವಂಥದ್ದು ಪಾಪದಿಂದ ದೂರವಾಗು, ಪಾಪಕ್ಕೆ ಅಂಟಿಕೊಳ್ಳಬೇಡ. ನೀನು ಪಾಪಕ್ಕೆ ಅಂಟಿಕೊಂಡ್ರೆ ನಿನ್ನಿಂದ ನಾನು ದೂರ ಹೋಗಬೇಕಾಗ್ತದೆ. ಯಾಕೆಂದರೆ ನಾನು ಪಾಪವನ್ನು ದ್ವೇಷ ಮಾಡುವವನಾಗಿದ್ದೇನೆ. ನೀನು ಪಾಪವನ್ನು ಪ್ರೀತಿ ಮಾಡಿದರೆ ನಿನ್ನನ್ನು ನಾನು ಮರಿಬೇಕಾಗ್ತದೆ. ಹಾಲೆಲೂಯ. ಅರ್ಥ ಆಗ್ತದೆ? ಹಾಲೆಲೂಯ. ನಾನು ಪರಿಶುದ್ಧನಾಗಿರುವಂಥದ್ದು ಎಷ್ಟು ಮುಖ್ಯ ಎಂಬುದಾಗಿ. ಹಾಲೆಲೂಯ. ಕೇಳಿಸ್ಕೊತಾ ಇದ್ದೇವೆ? ಕೊನೆಯ ವಚನ ಓದಿಕೊಳ್ಳೋಣ್ರಿ. ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ. ಮತ್ತೆ ಪಾಪ ಮಾಡುವವನು, ಎಂಟನೇ ಅಧ್ಯಾಯ, ಅದ ಅಲ್ಲಿಂದ ಯಾರು ಶಾಶ್ವತವಾಗಿರ್ತಾರೆ? ಮಗನು ಶಾಶ್ವತವಾಗಿರ್ತಾನೆ, ಕ್ರಿಸ್ತನು ಶಾಶ್ವತವಾಗಿರ್ತಾನೆ. ಹಾಲೆಲೂಯ. ಹಾಲೆಲೂಯ. ಭೂಮಿ ಆಕಾಶವು ಅಳಿದು ಹೋದರೂ ಆತನ ಮಾತುಗಳು ಎಂದಿಗೂ ಅಳಿದು ಹೋಗುವುದೇ ಇಲ್ಲ. ಹಾಲೆಲೂಯ. ಈ ಲೋಕದಲ್ಲಿ ಭೂಮಿ ಆಕಾಶ ಅಳಿದು ಹೋದರೂ ಆತನಿರ್ತಾನೆ. ಆತನೇ ಮೊದಲನೆಯವನು, ಆತನೇ ಕಡೆಯವನು, ಆತನೇ ಪ್ರಾರಂಭವು, ಆತನೇ ಸಮಾಪ್ತಿಯು, ಆತನೇ ನಿನ್ನನ್ನು ಆರಿಸಿಕೊಂಡಾತನು, ಆತನೇ ನಿನ್ನನ್ನು ನಿತ್ಯ ಜೀವಕ್ಕೆ ಸೇರಿಸಿಕೊಳ್ಳುವ ಆತನು, ಆತನೇ ಶಾಶ್ವತವಾಗಿರ್ತಾನೆ. ಮಗನೇ ಶಾಶ್ವತ, ಮತ್ಯಾರೂ ಇಲ್ಲ. ಸೈತಾನನು ಶಾಶ್ವತ ಅಲ್ಲ. ಹಾಲೆಲೂಯ.
ಹಾಲೆಲೂಯ. ಸೈತಾನನನ್ನು ಒಂದು ದಿವಸ ಯೇಸು ಸ್ವಾಮಿ ತೆಗೆದುಕೊಂಡು ಬಂದು ಆ ಪಾತಾಳದಲ್ಲಿ ಹಾಕಿ ಮುಚ್ಚಿಬಿಡ್ತಾನೆ. ಅಲ್ಲಿ ಶಾಶ್ವತವಾಗಿರುವವನು ಕ್ರಿಸ್ತನು ಮಾತ್ರ ಶಾಶ್ವತವಾಗಿರ್ತಾನೆ. ಆತನ ಮೇಲೆ ನಂಬಿಕೆ ಇಡು, ಆತನಿಗೆ ಮೆಚ್ಚುಗೆಯಾದಂಥ ಜೀವಿತವನ್ನ ಜೀವಿಸು, ಆತನಿಗೆ ಏನು ಬೇಕಾಗಿದೋ ಅದನ್ನು ಮಾಡು, ಆತನ ವಾಕ್ಯಕ್ಕೆ ವಿಧೇಯನಾಗು, ಆ ವಾಕ್ಯಕ್ಕೆ ನೀನು ನಡೆದುಕೋ, ಆತನೇ ನಿನ್ನನ್ನು ನಡೆಸ್ತಾನೆ. ಯಾಕಂದ್ರೆ ಮಗನೇ ಶಾಶ್ವತ, ಮಗನೇ ಶಾಶ್ವತ, ಮಗನೇ ಶಾಶ್ವತವಾಗಿರ್ತಾನೆ. ಹಾಲೆಲೂಯ. ಯೇಸುವನ್ನ ಬಿಟ್ಟರೆ ನಿನ್ನನ್ನ ರಕ್ಷಿಸುವವನು ಯಾರು ಇಲ್ಲ. ಹಾಲೆಲೂಯ. ಯೇಸು ಹೇಳ್ತಾನೆ, ತಂದೆಯು ಎಳೆದ ಹೊರತು ಯಾರು ನನ್ನ ಬಳಿಗೆ ಬರುವುದಿಲ್ಲ. ಆಮೇನ್, ಆಮೇನ್. ತಂದೆ ಎಳೆಯದೇ ಹೊರತು ಯಾರು ನನ್ನ ಬಳಿಗೆ ಬರುವುದೇ ಇಲ್ಲ. ಹಾಲೆಲೂಯ. ಮಗನು ಶಾಶ್ವತವಾಗಿರ್ತಾನೆ. ಮುಂದೆ ಓದೋಣ್ರಿ. ಆದದರಿಂದ ಹಾಲೆಲೂಯ, ಮಗನೂ ನಿಮ್ಮನ್ನ ಬಿಡುಗಡೆ ಮಾಡಿದರೆ, ಕ್ರಿಸ್ತನೂ ನಿಮ್ಮನ್ನ ಬಿಡುಗಡೆ ಮಾಡಿದರೆ, ನಿಜವಾಗಲೂ ನಿಮಗೆ ಬಿಡುಗಡೆ. ನಿಜವಾಗಲೂ ನಿಮಗೆ ಯಾವುದರಿಂದ ಬಿಡುಗಡೆ? ಪಾಪದಿಂದ ಬಿಡುಗಡೆ, ಅಪರಾಧಗಳಿಂದ ಬಿಡುಗಡೆ. ಅರ್ಥ ಆಗ್ತಿದೆ ಅನ್ಕೋತೇನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಇವತ್ತೇ ನಿರ್ಧಾರ ಮಾಡ್ರಿ, ಮಗನೂ ಬೇಕೋ ಅಥವಾ ಸೈತಾನನ ಬೇಕೋ? ಇವತ್ತೇ ನಿರ್ಧಾರ ಮಾಡಿಸ್ಕೊಳ್ರಿ. ಹಾಲೆಲೂಯ. ಅರ್ಥ ಆಗ್ತಿದ್ದೇವೆ? ಆ ಮಗನು, ನಮ್ಮ ದೇವರ ಮಗನು ನನಗೆ ಬೇಕು. ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇವತ್ತಿಗೂ ಸರ್ವವನ್ನು ಆಳ್ತಾ ಇರುವಂತ ಆ ಮಗನು ನನಗೆ ಬೇಕು. ತಂದೆಯಾದ ದೇವರು ಬೇಕು, ಮಗನಾಗಿರುವಂತ ಕ್ರಿಸ್ತನು ಬೇಕು, ಆ ಪವಿತ್ರಾತ್ಮನೂ ಬೇಕು. ಹಾಲೆಲೂಯ. ದಾಸನಾಗಬೇಡ, ನೋಡಬಾರ್ದನ್ನ ನೋಡಿ ದಾಸನಾಗಬೇಡ, ಕೇಳಿಸ್ಕೊಳ್ಳಬಾರ್ದನ್ನ ಕೇಳಿಸ್ಕೊಂಡು ದಾಸನಾಗಬೇಡ. ಹಾಲೆಲೂಯ. ಮಾಡಬಾರ್ದನ್ನ ಮಾಡಿ ದಾಸನಾಗಬೇಡ. ನಿನಗೆ ದಾಸನಾಗಬೇಕಂತ ಅಷ್ಟೊಂದು ಇಷ್ಟವಿರುವುದಾಗಿದ್ದರೆ ಕ್ರಿಸ್ತನಿಗೆ ದಾಸನಾಗು, ಯೇಸುವಿಗೆ ದಾಸನಾಗು, ಆತನ ವಾಕ್ಯಕ್ಕೆ ದಾಸನಾಗು. ಹಾಲೆಲೂಯ. ಆಮೇನ್. ಅರ್ಥ ಆಗ್ತಿದೆ ಅನ್ಕೋತೇನ್ರಿ? ದೇವ್ರು ಮಾತನಾಡಿದ್ರ ನಿಜವಾಗ್ಲೂ? ಹಾಲೆಲೂಯ. ಬಿಡುಗಡೆ ಆಯ್ತಾ? ಬಿಡುಗಡೆ ಆಗಿರುವುದಾಗಿದೆ. ಒಂದು ಜೋರಾಗಿ ಆಮೇನ್ ಅಂತ ಹೇಳ್ತೀರಾ? ಆಮೇನ್, ಆಮೇನ್. ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡ್ರಿ. ಈ ವಾಕ್ಯ ನೆನಪಿನಲ್ಲಿ ಇಟ್ಟುಕೊಳ್ರಿ. ಹಾಲೆಲೂಯ. ನಾನು ಪಾಪಕ್ಕೆ ದಾಸನಾಗಬಾರದು. ಆಮೇನ್. ದೇವರು ನಮ್ಮನ್ನ ಮಗನಾಗಿ ಮಗಳಾಗಿ ನಮ್ಮನ್ನ ಕರೆದಿದ, ಅದಕ್ಕಾಗಿ ಆತನಿಗೆ ಮೆಚ್ಚುಗೆಯಾದಂತಹ, ಆತನಿಗೆ ಇಷ್ಟವಾದಂತಹ ಜೀವಿತವನ್ನ ಜೀವಿಸಿ ಆತನ ಆಶೀರ್ವಾದಕ್ಕೆ, ಆತನ ಪ್ರೀತಿಗೆ ನಾವು ಬಾಧ್ಯಸ್ಥರಾಗಬೇಕು. ಹಾಲೆಲೂಯ. ಆಮೇನ್. ದೇವ್ರು ನಿಮ್ಮನ್ನೆಲ್ಲರನ್ನು ಆಶೀರ್ವಾದ ಮಾಡ್ರಿ. ವಾಕ್ಯವನ್ನ ನಾನು ನಂಬ್ತೇನೆ, ದೇವ್ರು ನಿಮ್ಮೊಟ್ಟಿಗೆ ಮಾತನಾಡಿದ್ದಾರೆ ಎಂಬುದಾಗಿ. ಆಮೇನ್. ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯ. ನಾವು ಈ ಸಮಯದಲ್ಲಿ ಎದ್ದೆತ್ತುಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಪ್ರತಿಯೊಬ್ಬರು ನಾವು ಬಾಯಿ ತೆರೆದು, ಹೌದು ಪ್ರಿಯರೇ, ಪಾಪ ಮಾಡುವವನು ಪಾಪಕ್ಕೆ ದಾಸನಾಗಿದ್ದಾನೆ, ನೀತಿಯನ್ನು ಅನುಸರಿಸುವಂಥವರು ನೀತಿಗೆ ಅವರು ದಾಸರಾಗಿದ್ದಾರೆ. ಹಲ್ಲೆಲೂಯ. ಸ್ತೋತ್ರಪ್ಪ. ನಾವೆಲ್ಲರೂ ನಮ್ಮ ಕರಗಳನ್ನ ಮೇಲಕ್ಕೆತ್ತಿ
ಈ ಸಮಯದಲ್ಲಿ ನಮ್ಮನ್ನು ಸಮರ್ಪಣೆ ಮಾಡಿ ನಮ್ಮೆಲ್ಲರ ಕರ್ತನಿಗೆ ಒಪ್ಪಿಸಿಕೊಟ್ಟು ಸಮರ್ಪಿಸಿ ದೇವರ ವಾಕ್ಯವನ್ನು ಹಂಚಿರುವಂತ ದೇವರ ವಾಕ್ಯಕ್ಕಾಗಿ ನಮ್ಮ ಮಧ್ಯದಲ್ಲಿರುವಂತ ಸಹೋದರ ಭೀಮಸೇನವರು ನಮ್ಮನ್ನ ಪ್ರಾರ್ಥನೆಯನ್ನು ನಡೆಸಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ವಾಕ್ಯದ ಮೂಲಕ ಸ್ವಾಮಿ ನಮ್ಮೊಟ್ಟಿಗೆ ಮಾತನಾಡಿದ ಕರ್ತನೆ, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಅಲ್ಲಿ ಸ್ವಾಮಿ ವಾಕ್ಯ ಓದದೆ ಕರ್ತನೆ, ನಿಮ್ಮ ಪಾಪಗಳು ಕೆಂಪಾಗಿದ್ದರು ಎಂಬುದನ್ನು ಬಿಳುಪಾಗುವು ಎಂಬುದಾಗಿ ಒಪ್ಪಿಕೊಂಡು ವಿಧೇಯರಾದರೆ ನೀವು ದೇಶದ ಮೇಲನ್ನೇ ಅನುಭವಿಸುವಿರಿ, ಒಪ್ಪದೆ ತಿರುಗಿಬಿದ್ದರೆ ಕತ್ತಿಯ ಬಾಯಿಗೆ ಸುತ್ತಾಗುರಿ ಎಂಬುದಾಗಿ. ದೇವರೇ, ನಾವು ಮಾಡಿದಂತೆ ಎಲ್ಲ ಪಾಪಗಳನ್ನ ಕ್ಷಮಿಸಿರಿ, ನಾವು ಮಾಡಿದಂತೆ ಎಲ್ಲ ಅಪರಾಧ ಕ್ಷಮಿಸಿರಿ ಕರ್ತನೆ, ನಮ್ಮೆಲ್ಲ ದ್ರೋಹ ಕ್ಷಮಿಸಿರಿ ಕರ್ತನೆ. ಯೇಸುವೆ, ನಿನ್ನ ಪರಿಶುದ್ಧ ರಕ್ತದಿಂದ ನಾವು ತೊಳೆದು ಶುದ್ಧೀಕರಿಸಿ ದೇವ, ನಿನ್ನ ವಾಕ್ಯದ ಅನುಸಾರವಾಗಿ ನಾವು ಜೀವಿಸುವಂತೆ ಸಹಾಯ ಮಾಡಿ. ನಮ್ಮೆಲ್ಲರಿಗೆ ಸ್ವಾಮಿ ನಿನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂತೆ ಸಹಾಯ ಮಾಡ್ರಿ ಅಪ್ಪ. ನಿನ್ನ ಆಜ್ಞೆಗಳನ್ನು ನಮಗೆ ಆತ್ಮಿಕವಾಗಿ ಜೀವಕರವಾಗಿ ಅಪ್ಪ, ನಿನ್ನ ವಾಕ್ಯಗಳ ಮೂಲಕ ನಮ್ಮನ್ನು ಆಶೀರ್ವಾದ ಮಾಡಿದಕ್ಕಾಗಿ ಎಲ್ಲ ಮಹಿಮೆ ನೆನಪು ಬಂದಿದ್ದೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿಕೊಂಡು ಪರಲೋಕದ. ಆಮೆನ್, ಆಮೆನ್. ಪ್ರತಿಯೊಬ್ಬರು ಹೇಳ್ತೀರಾ ಆಮೆನ್? ಗಟ್ಟಿಯಾಗಿ ಹೇಳ್ತೀರಾ ಆಮೆನ್? ನಾವು ಈ ಸಮಯದಲ್ಲಿ ಆರಾಧನೆಯ ಕೊನೆಯ ಭಾಗಕ್ಕೆ ನಾವು ಬಂದಿದ್ದೇವೆ. ಆರಾಧನೆಯ ಮತ್ತೊಂದು ಭಾಗವಾದಂತ ಆರಾಧನೆ ಇನ್ನೊಂದು ಭಾಗವನ್ನು ನಾವು ಕೊನೆಯದಾಗಿ ನಮ್ಮ ಕಾಣಿಕೆ ಮತ್ತು ದಶಮ ಭಾಗವನ್ನು ದೇವರಿಗೆ ಸಮರ್ಪಿಸುವಂತ ಸಮಯ ಇದಾಗಿದೆ.
ಎಂಬುದಾಗಿ ಕೊನೆಯ ಪ್ರಾರ್ಥನೆ ಮಾಡಿ ಮುಕ್ತಾಯಗೊಳಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಹಾಲೆಲೂಯ. ಸ್ತೋತ್ರ ಸ್ವಾಮಿ ಕರ್ತನೆ, ಪರಿಶುದ್ಧನಾಗಿರುವ ದೇವರೇ ಸ್ವಾಮಿ, ರಾಜಾದಿರಾಜನೇ ಸ್ವಾಮಿ, ಈ ಸಮಯಕ್ಕಾಗಿ ದೇವರೇ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ ಮಾಡಿ ಸ್ವಾಮಿ. ಅಪ್ಪ ತಂದೆಯಾದ ದೇವರೇ ಸ್ವಾಮಿ, ಬೆಳಗಿನಿಂದ ದೇವರೇ ಸ್ವಾಮಿ ಇದುವರೆಗೂ ಕರ್ತನೆ ದೇವರೇ ನಿನ್ನ ಕೃಪೆಯ ಮೂಲಕವಾಗಿ ದೇವರೇ ನಮ್ಮನ್ನ ನೀವು ನಡೆಸಿದ್ದೀರಿ. ಅದಕ್ಕಾಗಿ ದೇವರೇ ನಿನಗೆ ಸ್ತೋತ್ರ ಮಾಡಿಕೋತೇವಪ್ಪ ತಂದೆಯಾದ ದೇವರೇ. ಆರಾಧನೆಯಲ್ಲಿಯೂ ಸ್ವಾಮಿ ಕರ್ತನೆ, ವಾಕ್ಯ ಭಾಗದಲ್ಲಿಯೂ ಸ್ವಾಮಿ ನೀನು ದೇವರೇ ನಮ್ಮನ್ನ ಅದ್ಭುತವಾಗಿ ನಡೆಸಿದ್ದೀರಿ ಸ್ವಾಮಿ. ಅದಕ್ಕಾಗಿ ದೇವರೇ ನಿನಗೆ ಸ್ತೋತ್ರ ಮಾಡಿಕೋತೇವಪ್ಪ ಸ್ವಾಮಿ ಕರ್ತನೆ. ಹೌದು ದೇವರೇ, ನಾವು ಪಾಪಕ್ಕೆ ದಾಸರಾಗದೆ ಸ್ವಾಮಿ ಕರ್ತನೆ ನಿನಗೆ ದಾಸರಾಗಿ ಜೀವಿಸುವಂತೆ ದೇವರೇ ಅಪ್ಪ ಕರ್ತನೆ ನಮಗೆ ಸಹಾಯ ಮಾಡಪ್ಪ ತಂದೆಯಾದ ದೇವರೇ. ಹೌದು ಕರ್ತನೆ, ಎಲ್ಲ ಪಾಪಗಳನ್ನ ಬಿಟ್ಟು ಬಿಟ್ಟವರಾಗಿ ಸ್ವಾಮಿ ಕರ್ತನೆ ಅಪ್ಪ ನಿನ್ನ ಕೃಪೆಗೆ ಅಧೀನರಾಗಿ ಜೀವಿಸುವಂತೆ ಕರ್ತನೆ ನಮಗೆ ನೀವು ಸಹಾಯ ಮಾಡಬೇಕೆಂಬುದಾಗಿ ಪ್ರಾರ್ಥನೆಯನ್ನು ಮಾಡಿಕೋತೇವಪ್ಪ ದೇವರೇ. ಅಪ್ಪ ಸ್ವಾಮಿ, ವಾಕ್ಯದೊಟ್ಟಿಗೆ ದೇವರೇ ನೀನು ಬಲವಾಗಿ ಮಾತನಾಡಿದ್ದೀರಿ, ಅದಕ್ಕಾಗಿ ಸ್ತೋತ್ರಪ್ಪ. ಅಪ್ಪ ದೇವರೇ ಸ್ವಾಮಿ, ಕಾಣಿಕೆ ಭಾಗಕ್ಕಾಗಿ ಪ್ರಾರ್ಥನೆ ಮಾಡಿಕೋತೇವೆ ದೇವರೇ. ಅಪ್ಪ ಕಾಣಿಕೆ ಹಾಕಿರುವಂತ ಪ್ರತಿಯೊಂದು ಕರಗಳನ್ನ ಕರ್ತನೆ ನೀನು ಆಶೀರ್ವದಿಸು ದೇವರೇ. ಅಪ್ಪ 30ರಷ್ಟು ಸ್ವಾಮಿ, 60ರಷ್ಟು 100ರಷ್ಟು ಕರ್ತನೆ ದೇವರೇ ಆ ಕಾಣಿಕೆಯನ್ನ ದೇವರೇ ನೀನು ಆಶೀರ್ವಾದ ಮಾಡು ದೇವರೇ. ಅಪ್ಪ ಕರ್ತನೆ, ಆ ಕಾಣಿಕೆ ಹಾಕಿರುವಂತ ಕರಗಳನ್ನ ಕರ್ತನೆ ದೇವರೇ ನೀನು ಇನ್ನು ಹೆಚ್ಚಾಗಿ ಬಲಪಡಿಸು ದೇವರೇ. ಅವರ ಕುಟುಂಬದಲ್ಲಿ ನೀನು ಆಶೀರ್ವಾದದ ಮಳೆಯನ್ನು ಸುರಿಸಬೇಕೆಂದು ಸ್ವಾಮಿ ನಾವು ಪ್ರಾರ್ಥಿಸ್ತೇವಪ್ಪ ತಂದೆಯಾದ ದೇವರೇ. ಅಪ್ಪ ಕರ್ತನೆ ದೇವರೇ, ನಮ್ಮ ಪ್ರಾರ್ಥನೆಯನ್ನು ಕೇಳದಕ್ಕಾಗಿ ದೇವರೇ ನಿನಗೆ ಸ್ತೋತ್ರ ಮಾಡಿಕೋತೇವೆ ದೇವರೇ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸ್ತೇವೆ. ಬರಬೇಕಾಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆಯಾದ ದೇವರೇ. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವು ಅಂತ್ಯಾಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರಗಳ ಮೇಲೆ ಕೆತ್ತಿ ನಮ್ಮ ಲೋಕದ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮ ಅನ್ವಿತ ಸಹವಾಸಗಳು ನೆರೆದು ಬಂದಿರುವಂಥ ಎಲ್ಲ ದೇವ ಜನರೊಂದಿಗೂ, ದೇವರ ವಾಕ್ಯವನ್ನು ಆಲಿಸಿದವರೊಂದಿಗೂ, ಕರ್ತನೆ ದೇವರ ವಾಕ್ಯವನ್ನು ದಿನದಾಸರೊಂದಿಗೂ, ಜಗತ್ತಿನ ಎಲ್ಲ ದೇವರ ಮಕ್ಕಳು ಹಾಗೂ ದೇವ ಸೇವಕರೊಂದಿಗೂ ನಿತ್ಯ ನಿರಂತರಕ್ಕೂ ನೆಲೆಯಾಗಿರಲಿ ತಂದೆಯೇ. ಆಮೆನ್, ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಒಬ್ರಿಗೊಬ್ರು ಭೇಟಿಯಾಗ್ರಿ, ಒಬ್ರಿಗೊಬ್ರು ವಂದಿಸ್ರಿ. ಮತ್ತೆ ನಾವು ಮುಂದಿನ ವಾರ ಭೇಟಿಯಾಗೋಣ. ಥ್ಯಾಂಕ್ ಯು, ಧನ್ಯವಾದಗಳು.